ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ದೀಪಾವಳಿ ಬರುವಂಥ ಈ ವಾರದ ಒಂದು ವಾರ ಭವಿಷ್ಯವನ್ನು ಈಗ ಅವಲೋಕನ ಮಾಡೋಣ. ಇದೇ ಅಕ್ಟೋಬರ್ 27 ಭಾನುವಾರದಿಂದ ನವಂಬರ್ 2 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕನ ಮಾಡೋಣ. ಅಕ್ಟೋಬರ್ 27 ಭಾನುವಾರ ಆ ದಿನ ಅದು ನಮ್ಮ ಆಶ್ವೀಜ ಮಾಸದ ಕೊನೆಯ ಹಂತ ಬರ್ತಾ ಇರ್ತದೆ. ಜೊತೆಗೆ ದೀಪಾವಳಿ ಆರಂಭ ಆಗೋಕ್ಕೆ ಒಂದೆರಡು ದಿನಗಳು ಬಾಕಿ ಇರ್ತವೆ. ಆ ಬಳಿಕ ಅಲ್ಲಿ ಈ ವಾರದಲ್ಲಿ ದೀಪಾವಳಿಯ ಹಬ್ಬನೂ ಬರುತ್ತೆ. ಜೊತೆಗೆ ಈ ತಿಂಗಳ ಒಂದು ಅಕ್ಟೋಬರ್ ತಿಂಗಳು ಅಲ್ಲಿಗೆ ಅಂತ್ಯ ಆಗ್ತಿದೆ. ಅಕ್ಟೋಬರ್ ತಿಂಗಳು ಮುಗಿದ ಬಳಿಕ ನವಂಬರ್ 1-2 ಶುಕ್ರವಾರ ಶನಿವಾರ ಅಂದರೆ ಈ ವಾರಕ್ಕೆ ಅನುಗುಣವಾಗಿ ಈ ವಾರಕ್ಕೆ ಅಕ್ಟೋಬರ್ ಅಂತ್ಯ ಮತ್ತು ನವಂಬರ್ ಆರಂಭದ ಒಂದು ವಿಚಾರದಲ್ಲಿ ಈ ವಾರದಲ್ಲಿ ಹಲವಾರು ಮಹತ್ವದ ಘಟನೆಗಳು, ಹಲವಾರು ಮಹತ್ವದ ಹಬ್ಬಗಳು, ಹರಿದಿನಗಳು ಬರುವಂತಹ ಒಂದು ವಾರ ಆಗಿರುತ್ತೆ. ಹಾಗಾಗಿ ದೀಪಾವಳಿಯ ಪರ್ವಕಾಲದಲ್ಲಿ ಮತ್ತೊಮ್ಮೆ ಈ ಎಲ್ಲ ನಮ್ಮ ಈ ವಾಹಿನಿಯನ್ನು ವೀಕ್ಷಿಸಿದ ವೀಕ್ಷಕರಿಗೂ, ಸಬ್ಸ್ಕ್ರೈಬ್ ಮಾಡಿದ ಚಂದಾದಾರರಿಗೂ, ಹಿತೈಷಿಗಳಿಗೂ, ಮಿತ್ರರಿಗೆಲ್ಲರಿಗೂ ಮತ್ತೊಮ್ಮೆ ಈ ದೀಪಾವಳಿಯ ಸಂವತ್ಸರ ಕ್ರೋಧಿ ನಾಮ ಸಂವತ್ಸರದಲ್ಲಿ ಬರುವಂಥ ದೀಪಾವಳಿಯ ಪರ್ವಕಾಲವು ಆಯುರಾರೋಗ್ಯ ಶಕೀರ್ತಿ ಜಯಲಾಭಗಳನ್ನು ತಂದುಕೊಡಲೆಂದು ಆ ತಾಯಿ ಮಹಾಲಕ್ಷ್ಮಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ವಾರದ ಭವಿಷ್ಯವನ್ನು ಅವಲೋಕಿಸೋಣ. ಮೊದಲು ಪಂಚಾಂಗದ ವಿಚಾರ. 27ನೇ ತಾರೀಕು ಅಕ್ಟೋಬರ್ 27 ಭಾನುವಾರ ಆ ದಿನ ಬಹುಳ ದಶಮಿ ಬರುತ್ತೆ. ಆಶ್ವೀಜ ಬಹುಳ ದಶಮಿ ಜೊತೆಗೆ ಉಪರಿ ಏಕಾದಶಿ ಅಂದರೆ ಬೆಳಗಿನ ಕಾಲದಲ್ಲಿ ದಶಮಿಯು, ಆ ಬಳಿಕ ಅಲ್ಲಿ ಏಕಾದಶಿ ತಿಥಿಯು ಆರಂಭ ಆಗುತ್ತೆ. ದಶಮಿ ಉಪರಿ ಏಕಾದಶಿ ಮಖ ನಕ್ಷತ್ರ ಶುಕ್ಲ ಯೋಗ ಭದ್ರಕರಣ ಇರುವಂಥ ದಿನ. ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಯಾವುದೇ ಉತ್ತಮ ಕಾರ್ಯಗಳಿಗೆ ಅಷ್ಟೇನು ಉತ್ತಮವಾದ ದಿನಗಳಾಗೋದಿಲ್ಲ. ಜೊತೆಗೆ ಈ ದಿನ ಯಮಘಂಟ ಯೋಗ ಅಂದರೆ ಯಮಗಂಡ ಯೋಗ ಅಂತ ಸಾಮಾನ್ಯ ಭಾಷೆಯಲ್ಲಿ ಕರೀತಾರೆ. ಆ ಯಮಘಂಟ ಯೋಗ ಸಹ ನಿರ್ಮಾಣ ಆಗುತ್ತಿರೋದ್ರಿಂದ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಕೊಡುಕೊಳ್ಳುವಿಕೆಗೆ ಅಥವಾ ಹೊಸದರ ಒಪ್ಪಂದ ಇತ್ಯಾದಿ ಮಾಡಿಕೊಳ್ಳಿಕ್ಕೆ ಅಷ್ಟೇನು ಉತ್ತಮವಾದ ದಿನ ಆಗಿರೋದಿಲ್ಲ, ಸಾಮಾನ್ಯದ ದಿನ ಆಗಿರುತ್ತೆ. ಇನ್ನು 28ನೇ ತಾರೀಕು ಈ ದಿನ ಏಕಾದಶಿ ತಿಥಿ ಇರುವಂಥದ್ದು. ಅದಕ್ಕೆ ಆಶ್ವೀಜ ಬಹುಳ ಏಕಾದಶಿ, ಹುಬ್ಬ ನಕ್ಷತ್ರ, ಬ್ರಹ್ಮಯೋಗ, ಬಾಲವಕರಣ ಸಾಮಾನ್ಯ ದಿನವಾಗಿರುತ್ತೆ. ಸಾಮಾನ್ಯ ದಿನ ಅಂದರೆ ಯಾವುದೇ ರೀತಿಯ ದೈನಂದಿನ ಕೆಲಸ ಕಾರ್ಯಗಳ ಜೊತೆಗೆ ವ್ಯಾಪಾರ ಒಪ್ಪಂದ ಅಥವಾ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟ ಏನಾದರೂ ಮಾತುಕತೆ, ಭೇಟಿ ಮಾಡೋದು ಇತ್ಯಾದಿಗಳಿಗೆ ಸಹ ಸಾಮಾನ್ಯವಾಗಿ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 29ನೇ ತಾರೀಕು ಮಂಗಳವಾರ ಅಕ್ಟೋಬರ್ 29 ಮಂಗಳವಾರ ಬಹುಳ ದ್ವಾದಶಿ ಉಪರಿ ತ್ರಯೋದಶಿ ಅಂದರೆ ಬೆಳಗ್ಗೆ ದ್ವಾದಶಿ ತಿಥಿಯು, ಆ ಬಳಿಕ ಮಧ್ಯಾಹ್ನ ಅಥವಾ ಸಾಯಂಕಾಲ ವ್ಯಾಪಿನಲ್ಲಿ ತ್ರಯೋದಶಿ ತಿಥಿಯು ಇರುತ್ತೆ. ಹಾಗಾಗಿ ಈ ದಿನ ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಅದಕ್ಕೆ ಭೌಮ ಪ್ರದೋಷ ಅಂದುಕೊಳ್ಳೋದ್ರೆ ಮಂಗಳವಾರ ಬರುವಂತಹ ಪ್ರದೋಷ ಕಾರಣಕ್ಕೆ ಭೌಮ ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಅಲ್ಲದೆ ಇಂದಿನಿಂದ ಕೆಲವು ಭಾಗದಲ್ಲಿ ಅಂದರೆ ಉತ್ತರ ಭಾರತದಲ್ಲಿ ವಿಶೇಷವಾಗಿ ಆ ಧನ ತ್ರಯೋದಶಿನ ಹಿಂದೆ ಆಚರಣೆ ಮಾಡ್ತಾರೆ. ಯಾವಾಗ ಅವರಿಗೆ ಸಾಯಂಕಾಲದಲ್ಲಿ ವ್ಯಾಪಿನಿಯಾಗಿ ತ್ರಯೋದಶಿ ತಿಥಿ ಬೇಕು, ಹಾಗಾಗಿ ಆ ಸಾಯಂಕಾಲದಲ್ಲಿ ಧನ್ತೆರೇಸ್ ಅಥವಾ ಧನ ತ್ರಯೋದಶಿ ಎಂದು ಪೂಜೆಯನ್ನು ಇದನ್ನು ಆಚರಣೆ ಮಾಡ್ತಾರೆ. ವಿಶೇಷವಾಗಿ ಧನ ತ್ರಯೋದಶಿ ಎಂದು ವಿಶೇಷವಾಗಿ ಅವರು ಚಿನ್ನಾಭರಣಗಳ ಖರೀದಿ ಮಾಡುವಂಥದ್ದು, ಜೊತೆಗೆ ಇನ್ನಿತರ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡುವಂಥ ಕೆಲವರು ಪದ್ಧತಿ ಉತ್ತರ ಭಾರತದಲ್ಲಿ ಇಟ್ಕೊಂಡಿರ್ತಾರೆ. ಜೊತೆಗೆ ಧನ್ತೆರೇಸ್ ಎಂದು ಅಲ್ಲಿ ಕೆಲವೊಂದು ವಿಶೇಷವಾದ ಖರೀದಿಗಳನ್ನು, ವಿಶೇಷವಾದ ಒಂದು ವಸ್ತುಗಳನ್ನು ಅಥವಾ ವಸ್ತ್ರ ಆಭರಣಗಳನ್ನು ಖರೀದಿ ಮಾಡುವಂಥ ಪದ್ಧತಿ ಸಹ ಇರುತ್ತೆ. ಹಾಗಾಗಿ ಈ ದಿನ ಸಾಯಂಕಾಲದಲ್ಲಿ ತ್ರಯೋದಶಿ ಇರೋ ಕಾರಣ ಆ ದೀಪಾವಳಿಯ ಸಾಂಕೇತಿಕವಾದ ಧನ ತ್ರಯೋದಶಿ ಎಂದು ಅದು ಧನ್ತೆರೇಸ್ ಎಂದು ಸಾಯಂಕಾಲ ಆಚರಣೆ ಮಾಡ್ತಾರೆ. ಇನ್ನು ಪ್ರದೋಷ ಆಗಿರೋ ಕಾರಣ ವಿಶೇಷವಾಗಿ ಈ ವಿಷ್ಣು ದೇವಾಲಯಗಳಲ್ಲಿ, ಶಿವ ದೇವಾಲಯಗಳಲ್ಲಿ ಅಥವಾ ದೇವಿ ದೇವಾಲಯಗಳಲ್ಲಿ ಅಥವಾ ಅಮ್ಮನವರ ದೇವಾಲಯಗಳಲ್ಲಿ, ಮಹಾಲಕ್ಷ್ಮಿ ದೇವಾಲಯಗಳಲ್ಲಿ ಸಾಯಂಕಾಲದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಅಥವಾ ಇನ್ನಿತರ ಏನಾದರೂ ಅನುಷ್ಠಾನಗಳನ್ನು ಸಾಯಂಕಾಲದಲ್ಲಿ ಪ್ರದೋಷ ಕಾಲದಲ್ಲಿ ಮಾಡೋದು ಬಹಳಷ್ಟು ಶ್ರೇಷ್ಠವಾದ ದಿನ ಆಗಿರುತ್ತೆ. ಜೊತೆಗೆ ಈ ದಿನ ಉತ್ತರ ನಕ್ಷತ್ರ, ಐಂದ್ರಯೋಗ, ತೈತಿಲ ಕರಡು ಉತ್ತಮ ದಿನ ಅಂದರೆ ವ್ಯಾಪಾರ ವ್ಯವಹಾರ, ಕೊಡುಕೊಳ್ಳೋದು, ಏನಾದ್ರು ವಸ್ತ್ರಾಭರಣ ಕೊಳ್ಳೋದು, ಒಪ್ಪಂದ ಮಾಡೋದು, ಸಹಿ ಮಾಡೋದು ಇತ್ಯಾದಿಗಳಿಗೆ ವಾರ ಮಂಗಳವಾರ ಆಗಿದ್ದರೂ ಇಲ್ಲಿ ಬರುವಂಥ ಆ ನಕ್ಷತ್ರ ತಿಥಿ ಯೋಗಗಳು ಭಾಳಷ್ಟು ಉತ್ತಮವಾದ ಒಂದು ಅವಕಾಶವಾಗಿರುತ್ತೆ. ಹಾಗಾಗಿ ಅಂಥದ್ದನ್ನೆಲ್ಲ ಮಾಡಲಿಕ್ಕೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು ಅಕ್ಟೋಬರ್ 30 ಬಹಳ ಮಹತ್ವದ ದಿನ. ಇಂದಿನಿಂದ ನಮ್ಮ ಸಾಂಕೇತಿಕವಾಗಿ ದೀಪಾವಳಿ ಆರಂಭ ಆಗುತ್ತೆ. ನಮ್ಮ ರಾಜ್ಯದಲ್ಲಿ ಅಂದರೆ ಕರ್ನಾಟಕದ ದಕ್ಷಿಣ ಭಾರತದಲ್ಲಿ ಇಂದಿನಿಂದ ದೀಪಾವಳಿ ಆರಂಭ ಆಗುವಂಥ ದಿನ 30ನೇ ತಾರೀಕು ಬುಧವಾರ. ಆ ದಿನ ಬಹುಳ ತ್ರಯೋದಶಿ ಉಪರಿ ಚತುರ್ದಶಿ ಅಂದರೆ ಈ ದಿನ ಅಲ್ಲಿ ದೀಪಾವಳಿ ನೀರು ತುಂಬುವ ಹಬ್ಬ ಅಥವಾ ಜಲಪೂರ್ಣೆ ಅಂತ ಮಾಡ್ತಾರೆ. ಸಾಯಂಕಾಲದಲ್ಲಿ ಅಲ್ಲಿ ನೀರು ತುಂಬುವ ಹಬ್ಬವನ್ನು ಇಂದು ಸಾಯಂಕಾಲ ಆಚರಣೆ ಮಾಡ್ತಾರೆ. ಅದನ್ನು ತ್ರಯೋದಶಿ ಉಪರಿ ಚತುರ್ದಶಿ ಇರುತ್ತೆ. ಹಸ್ತ ನಕ್ಷತ್ರ, ವೈದ್ಯತಿ ಯೋಗ, ವಣಿಕರಣ ಇರುವಂಥದ್ದು. ಇಂದು
ಜಲಪೂರ್ಣ ಅಥವಾ ಜಲಪೂಜೆಯನ್ನು ಮಾಡಿ ಅಲ್ಲಿ ಆ ಹಂಡೆಗಳಿಗೆಲ್ಲ ಅಥವಾ ಬೇರೆ ಬೇರೆ ಅವರ ಕೊಡಗಳಿಗೆ ಹಂಡೆಗಳಿಗೆಲ್ಲ ಪೂಜೆ ಮಾಡಿಕೊಂಡು ಅದನ್ನೆಲ್ಲ ವಿಶೇಷವಾಗಿ ಅಲಂಕಾರ ಮಾಡಿ ಅಲ್ಲಿ ಜಲಪೂಜೆಯನ್ನು ಮಾಡಿ ಇಂದು ರಾತ್ರಿಯ ಬಳಿಕ ಅಂದರೆ ಅಲ್ಲಿ ಉದಯ ಕಾಲದಲ್ಲಿ ತೈಲಾಭ್ಯಂಗ ಮಾಡಿಕೊಂಡು ಆಮೇಲೆ ಉದಯ ಕಾಲದಲ್ಲಿ ಮಾರನೇ ದಿನ ಬೆಳಗ್ಗೆ ನರಕ ಚತುರ್ದಶಿ ಬರುತ್ತೆ. ಆ ನರಕ ಚತುರ್ದಶಿ ಅಂತೂ ತೈಲಾಭ್ಯಂಗ ಸ್ನಾನ ಮಾಡುವಂಥ ಪದ್ಧತಿ ಭಾಳಷ್ಟು ಕಾಲದಲ್ಲಿ. ಹಾಗಾಗಿ ಇಂದಿನಿಂದ ಸಾಂಕೇತಿಕವಾಗಿ ಅಲ್ಲಿ ದೀಪಾವಳಿ ಆರಂಭ ಆಗುತ್ತೆ. ಜೊತೆಗೆ ಇಂದಿನಿಂದ ದೀಪವನ್ನು ಹಚ್ಚುವಂಥ ಪದ್ಧತಿ ಅಂದರೆ ಯಮದೀಪ ಅಂತ ಹೇಳ್ತಾರೆ. ಆ ಯಮದೀಪ ಜೊತೆಗೆ ಅಲ್ಲಿ ನಿಮ್ಮ ಈ ಬಚ್ಚಲು ಮನೆ ಅಥವಾ ಸ್ನಾನಗೃಹದಲ್ಲಿ ಸಹ ದೀಪವನ್ನು ಬೆಳಗಿಸ್ತಾರೆ. ತುಳಸಿ ಬೃಂದಾವನದ ಮುಂದೆ ದೀಪ ಬೆಳಗಿಸ್ತಾರೆ. ಅದೇ ರೀತಿ ಈ ಬಾವಿ ಇರುವಂಥ ನೀರು ಸೇದುವ ಬಾವಿ ಇದ್ದರೆ ಆ ಬಾವಿಗೂ ಗಂಗಾ ಪೂಜೆ ಮಾಡಿ ಸಾಯಂಕಾಲದಿಂದ ಇಂದು ಬಾವಿಯ ಬಳಿ ಸಹ ಹಣತೆಯನ್ನು ಹಚ್ಚಿ ಪೂಜೆ ಮಾಡೋದು. ಹಾಗಾಗಿ ಗಂಗಾ ಮಾತೆಯನ್ನು ಪೂಜೆ ಮಾಡುವಂಥದ್ದು ಈ ದಿನ ಸಾಯಂಕಾಲ ಮಾಡ್ತಾರೆ 30ನೇ ತಾರೀಕು ಬುಧವಾರದಂದು. ಅದೇ ರೀತಿ ಜಲಪೂಜೆಯನ್ನು ಮಾಡುವಂಥ ಪದ್ಧತಿ ಇರುತ್ತೆ. ಇಲ್ಲದೆ ಈ ದಿನ ಒಂದು ದಿವೋದಾಸ ಜಯಂತಿ ಅಥವಾ ಧನ್ವಂತರಿ ಜಯಂತಿ, ಧನ್ವಂತರಿ ಅಪರಾವತಾರ ಎಂದು ಕರೆಸಲ್ಪಡುವುದು ಕಾಶಿನಗರದಲ್ಲಿ ಪ್ರಖ್ಯಾತವಾಗಿ ಈ ಆಯುರ್ವೇದ ವೈದ್ಯಶಾಸ್ತ್ರದಲ್ಲಿ ಒಂದು ವಿಶೇಷವಾದ ಕ್ರಾಂತಿಯನ್ನು ಉಂಟು ಮಾಡಿದಂಥ ಒಂದು ದಿವೋದಾಸರೊಂದು ಕಾಶಿಯಲ್ಲಿ ಜನಿಸಿರ್ತಾರೆ. ಆ ದಿವೋದಾಸರೆಂಬ ಮಹಾನ್ ಒಂದು ಆಯುರ್ವೇದ ವಿದ್ವಾಂಸರು, ಆಯುರ್ವೇದ ಪಂಡಿತರಾಗಿರುವಂಥವರು ಅವರ ಒಂದು ಜಯಂತಿಯನ್ನು ಸಾಂಕೇತಿಕವಾಗಿ ಧನ್ವಂತರಿ ಜಯಂತಿಯನ್ನು ವಿಶೇಷವಾಗಿ ಆಯುರ್ವೇದ ಪದ್ಧತಿಯ ಔಷಧಿ ಉತ್ಪನ್ನ ಮಾಡೋರು ಅಥವಾ ವೈದ್ಯರು ಮುಂತಾದರು ಇಂದು ದಿವೋದಾಸ ಜಯಂತಿಯನ್ನು ಸಹ ಆಚರಣೆ ಮಾಡ್ತಾರೆ. ಹಾಗಾಗಿ ಇಂದು ಬಹಳ ಮಹತ್ವದ ದಿನ. ದೀಪಾವಳಿಯ ಅಭ್ಯಂಗ ಸ್ನಾನ ಎಂದಿನಿಂದ ಜಲಪೂಜೆ ಬಳಿಕ ರಾತ್ರಿ ಕಾಲದ ಬಳಿಕ ಅಲ್ಲಿ ಬೆಳಗಿನ ಒಂದು ಮುಂಜಾವಿನ ಕಾಲದಲ್ಲಿ ತೈಲಾಭ್ಯಂಗ ಸಹ ಮಾಡುವಂಥದ್ದೆಲ್ಲ ಇರುತ್ತೆ. ಇನ್ನು ಆ ಬಳಿಕ 31ನೇ ತಾರೀಕು ಅಕ್ಟೋಬರ್ 31 ವಿಶೇಷವಾದ ಮಹತ್ವದ ದಿನ. ಅಂದು ನರಕ ಚತುರ್ದಶಿ ಪೂಜೆಯನ್ನು ಮಾಡ್ತಾರೆ. ಆ ದಿನ ಇರುವಂಥ ಚಿತ್ರಾ ನಕ್ಷತ್ರ ಇರುತ್ತೆ. ಜೊತೆಗೆ ವಿಶೇಷವಾಗಿ ಇಂದು ಅಲ್ಲಿ ವಿಶೇಷವಾಗಿ ಗೂರ್ಜರ ಸಂವತ್ಸರ ಒಂದು ಆರಂಭ ಆಗುತ್ತೆ. ಗೂರ್ಜರ ಸಂವತ್ಸರ ಅಂದರೆ ವಿಶೇಷವಾಗಿ ಗುಜರಾತ್ ಪ್ರಾಂತ್ಯದಲ್ಲಿ ಇಂದು ನರಕ ಚತುರ್ದಶಿ ಮತ್ತು ಉಪರಿ ಅಮಾವಾಸ್ಯೆ ಇರೋ ದಿನದಂದು ಅಲ್ಲಿ ಗೂರ್ಜರ ಸಂವತ್ಸರ ಅಥವಾ ಗುಜರಾತಿ ಒಂದು ವರ್ಗದವರು ಮಾಡುವಂಥ ನೂತನ ಸಂವತ್ಸರ ಇಂದು ಆರಂಭ ಆಗುತ್ತೆ. 30ನೇ ತಾರೀಕು ನರಕ ಚತುರ್ದಶಿ ಎಂದು ಪ್ರಾತಃ ಕಾಲದಲ್ಲಿ ಅಭ್ಯಂಗವನ್ನು ಸ್ನಾನ ಮಾಡ್ತಾರೆ. ಜೊತೆಗೆ ಇಂದು ಕೆಲವರು ಲಕ್ಷ್ಮೀ ಪೂಜೆ, ಧನಲಕ್ಷ್ಮೀ ಪೂಜೆ ಮತ್ತು ಕುಬೇರ ಪೂಜೆ ಸಾಂಕೇತಿಕವಾಗಿ ಇಂದು ಕೆಲವರು ಮಾಡ್ತಾರೆ. ಹಾಗಾಗಿ ಅವರವರ ಒಂದು ಪದ್ಧತಿಯನ್ನು ಕೆಲವರು ಈ ನರಕ ಚತುರ್ದಶಿಯಿಂದ ಧನಲಕ್ಷ್ಮಿ ಪೂಜೆ ಜೊತೆಗೆ ಕುಬೇರ ಪೂಜೆ ಎರಡನ್ನ ಮಾಡುವಂಥ ಪದ್ಧತಿ ಮನೆಗಳಲ್ಲೂ ಇಟ್ಕೊಂಡಿರ್ತಾರೆ. ಅಂಥವರು ಈ ದಿನ ಮಾಡುವಂಥದ್ದೇನು ತಪ್ಪೇನಲ್ಲ. ಇಂದು ಈ ದಿನ ವಿಶೇಷವಾಗಿ 31ನೇ ತಾರೀಕು ಗುರುವಾರ ಚಿತ್ರಾ ನಕ್ಷತ್ರ ಇರುವ ಕಾರಣ ನರಕ ಚತುರ್ದಶಿ ದೀಪಾವಳಿ ಪುಣ್ಯ ಸ್ಥಾನಕ್ಕೆ ಅಧಲಾಭ್ಯಂಗ ಸ್ಥಾನಕ್ಕೆ ಅಥವಾ ದೇವಾಲಯ ದರ್ಶನಗಳಿಗೆ ಅಥವಾ ಮನೆಯಲ್ಲಿನೂ ಲಕ್ಷ್ಮೀ ಪೂಜೆ, ಕುಬೇರ ಪೂಜೆ, ಲಕ್ಷ್ಮೀ ಪೂಜೆ ಮಾಡಲಿಕ್ಕೆ, ಜೊತೆಗೆ ಕೆಲವೊಂದು ಭಾಗದಲ್ಲಿ ಇಂದು ಸಾಯಂಕಾಲದ 3 ದಿನಗಳಲ್ಲಿ ಬಲೀಂದ್ರ ಪೂಜೆ ಮಾಡುವಂಥ ಪದ್ಧತಿ ಕೆಲವೊಂದು ಭಾಗದಲ್ಲಿ ವಿಶೇಷವಾಗಿ ಆ ತುಳುನಾಡಿನಲ್ಲಿ 3 ದಿನಗಳಲ್ಲಿ ಆ ಬಲೀಂದ್ರನಿಗೆ ಒಂದು ಆಹ್ವಾನ ಮಾಡಿ ಅದಕ್ಕೆ ಪೂಜೆ ಮಾಡುವಂಥ ಪದ್ಧತಿ ಎಲ್ಲ ಇರುತ್ತೆ. ಹಾಗಾಗಿ ಇಂದಿನಿಂದಲೂ ಸಹ ಬಲೀಂದ್ರ ಪೂಜೆ ಸಹ ಆರಂಭ ಆಗುತ್ತೆ. ಗೂರ್ಜರ ಸಂವತ್ಸರ ಆರಂಭ ಆಗುತ್ತೆ. ಅಲ್ಲದೆ ನಮ್ಮ ಕರ್ನಾಟಕದ ವಿಶೇಷವಾಗಿ ಮಲೆ ಮಹಾದೇಶ್ವರ ಬೆಟ್ಟದಲ್ಲಿ ಮಹದೇಶ್ವರ ಸ್ವಾಮಿಯ ಜಾತ್ರೆ ಸಹ ಇಂದಿನಿಂದ ಆರಂಭ ಆಗುತ್ತೆ. ಮಹದೇಶ್ವರ ಸ್ವಾಮಿಯ ಜಾತ್ರೆ ಸಹ ಇಂದು ಇರುವಂಥ ದಿನ 30ನೇ ತಾರೀಕು ಗುರುವಾರದಂದು ಇರುತ್ತೆ. ಆ ಬಳಿಕ ದೀಪಾವಳಿಯ ಒಂದು 3ನೇ ದಿನದ ಒಂದು ಭಾಗಕ್ಕೆ ಬರ್ತಾ ಇದ್ವಿ. ನವೆಂಬರ್ 1 ಶುಕ್ರವಾರ ಅಂದು ದೀಪಾವಳಿ ಅಮಾವಾಸ್ಯೆ ವಿಶೇಷವಾದ ದಿನ. ಇಂದು ಹೆಚ್ಚಿನ ಭಾಗದಲ್ಲಿ ಅಮಾವಾಸ್ಯೆಗೆ ಆಚರಣೆ ಮಾಡುವಂಥ ಪದ್ಧತಿ ನಮ್ಮ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿರುತ್ತೆ. ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಅಮಾವಾಸ್ಯೆಯಿಂದ ಆಚರಣೆ ಮಾಡುವಂಥ ಪದ್ಧತಿ. ವಿಶೇಷವಾಗಿ ಇಂದು ಅಮಾವಾಸ್ಯೆಯ ಒಂದು ಅಲ್ಲಿ ಗಡು ಯಾವುದು ಬರೋದಿಲ್ಲ, ಅಂದರೆ ಅಮಾವಾಸ್ಯೆ ಯಾವುದು ನಿಷೇಧಗಳು ಬರೋದಿಲ್ಲ. ಇದನ್ನು ಹಬ್ಬ ಆಚರಣೆ ಮಾಡ್ಬೋದು, ಧನಲಕ್ಷ್ಮಿ ಪೂಜೆ ಮಾಡ್ಬೋದು, ಧಾನ್ಯಲಕ್ಷ್ಮಿ ಪೂಜೆ ಮಾಡ್ಬೋದು, ಅಥವಾ ಈ ಅಂಗಡಿಗಳಲ್ಲಿ ಲಕ್ಷ್ಮೀ ಪೂಜೆ ಮಾಡುವಂಥ ಪದ್ಧತಿ. ಇಂದು ಸಾಯಂಕಾಲ ಅಮಾವಾಸ್ಯೆಯೊಂದು ಸಾಯಂಕಾಲದಲ್ಲಿ ಆ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು. ಜೊತೆಗೆ ಈ ದಿನ ಬಲೀಂದ್ರ ಪೂಜೆ ಒಂದು ಮಧ್ಯದ ದಿನ ಆಗಿರೋ ಬಲೀಂದ್ರ ಪೂಜೆಯನ್ನು ಸಹ ಮಾಡುವಂಥದ್ದು, ಬಲಿ ಪೂಜೆಯನ್ನು ಸಹ ಮಾಡ್ತಾರೆ. ಅದೇ ರೀತಿ ಯಾವುದೇ ರೀತಿಯ ದೀಪಾವಳಿಗೆ ಸಂಬಂಧಪಟ್ಟ ಆಚರಣೆ, ಉದಾಹರಣೆಗೆ ತೈಲಾಭ್ಯಂಗ ಸ್ನಾನ ಮಾಡುವಂಥದ್ದು, ದೇವಾಲಯಗಳು ದರ್ಶನ ಮಾಡುವಂಥದ್ದು, ಹೊಸ ಬಟ್ಟೆಗಳನ್ನು ಹಾಕುವಂಥದ್ದು. ಬೇರೆ ಅಮಾವಾಸ್ಯೆಗಳಲ್ಲಿ ಹೊಸ ಬಟ್ಟೆಗಳನ್ನು ಹಾಕೋದಿಲ್ಲ, ಬೇರೆ ಅಮಾವಾಸ್ಯೆಗಳಲ್ಲಿ ತೈಲಾಭ್ಯಂಗ ಸ್ನಾನ ಮಾಡೋದಿಲ್ಲ, ಬೇರೆ ಅಮಾವಾಸ್ಯೆಗಳಲ್ಲಿ ನಿಷಿದ್ಧ ಇರುತ್ತೆ. ಆದರೆ ಈ ದೀಪಾವಳಿ ಅಮಾವಾಸ್ಯೆ ಅನ್ನೋದು ಶ್ರೇಷ್ಠವಾಗಿರುತ್ತೆ, ಅಂದರೆ ಇದು ಹಬ್ಬದ ರೀತಿಯ ಆಚರಣೆ. ಹಾಗಾಗಿ ದೀಪಾವಳಿ ಅಮಾವಾಸ್ಯೆಂದು ಯಾವುದೇ ರೀತಿಯ ಇಂಥ ದೇವಾಲಯಗಳ ಸಂದರ್ಶನ, ಹೊಸ ಬಟ್ಟೆಗಳನ್ನು ಧಾರಣೆ ಮಾಡುವಂಥದ್ದು, ತೈಲಾಭ್ಯಂಗ ಸ್ನಾನ ಮಾಡುವಂಥದ್ದು, ಜೊತೆಗೆ ದೇವರ ವಿಶೇಷವಾದ ಪೂಜೆ ಪ್ರಾರ್ಥನೆಗಳನ್ನು ಮಾಡುವಂಥದ್ದು, ಲಕ್ಷ್ಮೀ ಪೂಜೆ ಮಾಡುವಂಥದ್ದು, ಧನಲಕ್ಷ್ಮಿ ಪೂಜೆ ಮಾಡುವಂಥದ್ದು, ಧಾನ್ಯಲಕ್ಷ್ಮಿ ಪೂಜೆ ಮಾಡುವಂಥದ್ದು ಇತ್ಯಾದಿ. ಕೃಷಿ ವರ್ಗದವರು ಸಹ ಕೆಲವೊಂದು ಭಾಗದಲ್ಲಿ ಈ ಭಾಗದಲ್ಲಿ ಧಾನ್ಯಲಕ್ಷ್ಮಿ ಪೂಜೆಯನ್ನು ಸಹ ಮಾಡ್ತಾರೆ. ಹಾಗಾಗಿ ಅನೇಕ ರೀತಿಯ ಆಚರಣೆಗಳಿಗೆ ಜಾನಪದ ರೀತಿಯಲ್ಲೋ ಅಥವಾ ನಮ್ಮ ಧಾರ್ಮಿಕ ರೀತಿಯಲ್ಲೋ ಈ ದಿನಕ್ಕೆ ಬಹಳ ಮಹತ್ವ ಇದೆ. ದೀಪಾವಳಿ ಅಮಾವಾಸ್ಯೆಯನ್ನು ವಿಶೇಷವಾಗಿ ಅಂದು ದೀಪಗಳನ್ನು ಹಚ್ಚೋದ್ರಿಂದ ನಮ್ಮ ಸರ್ವ ಪಾಪಗಳ ನಿವಾರಣೆ, ಸ್ನಾನ ಮಾಡಿ ದೇವರ ಪ್ರಾರ್ಥನೆ ಮಾಡಿ ನಾವು ಸಾಂಕೇತಿಕವಾಗಿ ಮನೆಯಲ್ಲಿ ದೀಪ ಹಚ್ಚಿ ಜೊತೆಗೆ ಹಣತೆಗಳನ್ನು ಮನೆ ಮುಂದೆಗಳನ್ನು ಬೆಳೆಸಿದರೆ ಆ ಬೆಳಗಿಸುವಂಥ ಒಂದೊಂದು ದೀಪವು ನಮ್ಮ ಒಂದೊಂದು ಜನ್ಮದ ಪಾಪಗಳನ್ನು ನಿವಾರಣೆ ಮಾಡುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಹಾಗಾಗಿ ದೀಪವನ್ನು ಹಚ್ಚಿ ಇಂದು ಹಬ್ಬವನ್ನು ಆಚರಣೆ ಮಾಡುತ್ತದೆ. ಜೊತೆಗೆ ಈ ಪಟಾಕಿ ಇತ್ಯಾದಿಗಳನ್ನು ಸಿಡಿಸಿ ಹಬ್ಬದ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ. ವಿವಿಧ ರೀತಿಯ ಸಿಹಿ ತಿಂಡಿಗಳನ್ನು ಅಮಾವಾಸ್ಯೆಯಿಂದ ಮಾಡುವಂಥದ್ದು, ಜೊತೆಗೆ ಅವರವರ ಒಂದು ಕುಲಾಚಾರದಂತೆ ಬೇರೆ ಬೇರೆ ರೀತಿಯ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಜೊತೆಗೆ ಇದೇ ಅಮಾವಾಸ್ಯೆಯಂದು ಕೆಲವರು ಅವರ ಒಂದು
ಗತಿಸಿದಂಥ ಹಿರಿಯರಿಗೆ ಎಡೆ ಇಡುವಂಥ ಪದ್ಧತಿ ದೀಪಾವಳಿ ಅಮಾವಾಸ್ಯೆಗೆ ಇಟ್ಕೊಂಡಿರ್ತಾರೆ. ದೀಪಾವಳಿ ಅಮಾವಾಸ್ಯೆಂದು ಗಳಿಸಿದಂಥ ಹಿರಿಯರಿಗೆ ಎಡೆ ಇಡುವುದಾಗಲಿ ಅಥವಾ ಸತ್ತವರಿಗೆ ಅವರ ಒಂದು ಆತ್ಮಕ್ಕೆ ತೃಪ್ತಿಯಾಗುವಂತೆ ಪ್ರಾರ್ಥನೆ ಮಾಡಿ ಅವರಿಗೆ ಇಷ್ಟವಾದ ಒಂದು ಖಾದ್ಯಗಳನ್ನು ಬಡಿಸುವಂಥದ್ದು ಇವೆಲ್ಲ ಹಲವಾರು ಭಾಗಗಳಲ್ಲಿ ಅಮಾವಾಸ್ಯೆ ಎಂದು ಕಂಡು ಬರುತ್ತೆ. ಇದನ್ನೆಲ್ಲ ನಿಮ್ಮ ಕುಲಾಚಾರದಂತೆ ಅದನ್ನು ಆಚರಣೆ ಮಾಡಿಕೊಂಡು ಈ ಸಂಭ್ರಮವನ್ನು ಆಚರಣೆ ಮಾಡುತ್ತದೆ. ಆ ಬಳಿಕ ನವೆಂಬರ್ 1ರಂದು ಇದೇ ದಿನ ದೀಪಾವಳಿ ಅಮಾವಾಸ್ಯೆ ದಿನವೇ ನಮ್ಮ ಒಂದು ಕರ್ನಾಟಕದ ರಾಜ್ಯದ ಮಹತ್ವ ದಿನ ಕರ್ನಾಟಕ ರಾಜ್ಯೋತ್ಸವ. ಕರ್ನಾಟಕದ ಕನ್ನಡ ರಾಜ್ಯೋತ್ಸವ ಅಂದರೆ ನಮ್ಮ ರಾಜ್ಯದ ಒಂದು ಉತ್ಸವವನ್ನು ಒಂದು ರಾಜ್ಯಕ್ಕೆ ಸಂಬಂಧಪಟ್ಟ ಒಂದು ವಿಶೇಷವಾದ ಮಹತ್ವದ ದಿನ ಆಗಿರುತ್ತೆ. ಈ ದಿನ ಆ ಕನ್ನಡ ರಾಜ್ಯೋತ್ಸವವನ್ನು ನಾವೆಲ್ಲರೂ ಆಚರಣೆ ಮಾಡುತ್ತದೆ. ನಮ್ಮ ಭಾಷೆ, ನಮ್ಮ ಜಲ, ನೆಲ, ಸಂಸ್ಕೃತಿಗೆ ನಾವೆಲ್ಲರೂ ಋಣಿಗಳಾಗಿರಬೇಕು, ಬದ್ಧರಾಗಬೇಕು. ಕನ್ನಡಾಂಬೆಗೆ ಇದು ನಾವು ಒಂದೊಂದೇ ಸಲಸು ನಮ್ಮೆಲ್ಲ ಕರ್ತವ್ಯದ ದಿನ ಆಗಿರುತ್ತೆ. ಇನ್ನು ನವೆಂಬರ್ 2 ಶನಿವಾರ ದೀಪಾವಳಿಯ ಪಾಡ್ಯಮಿ. ಇದು ವಿಶೇಷವಾದ ಮಹತ್ವದ ದಿನ. ದೇಶಾದ್ಯಂತ ಈ ದಿನವನ್ನು ವಿಶೇಷವಾದ ಆಚರಣೆಗೆ ಮತ್ತು ಜೊತೆಗೆ ವಿಶೇಷವಾದ ಅನುಕೂಲಗಳಿಗೆ ಇದನ್ನು ಆಚರಣೆ ಮಾಡ್ತಾರೆ. ಅಂದರೆ ಅಲ್ಲಿ ವರ್ಷಾರಂಭ ಆಗುವಂಥದ್ದು. ಅನಾದಿ ಕಾಲದಲ್ಲಿ ಅಲ್ಲಿ ವಿಕ್ರಮ ಸಂವತ್ಸರ ಎಂಬ ಸಂವತ್ಸರ ಜಾರಿಗೆಲ್ಲಿತ್ತು. ಆ ವಿಕ್ರಮನ ಸಂವತ್ಸರ ಅಂದರೆ ಈಗ 2081ನೇ ವಿಕ್ರಮ ಸಂವತ್ಸರ ಬರುತ್ತೆ ಈ ಬಾರಿಗೆ. ಅದಕ್ಕೆ ಅನಲನಾಮ ಸಂವತ್ಸರ ಅನಲ ಎಂಬ ಹೆಸರಿನ ಸಂವತ್ಸರ ವಿಕ್ರಮ ಶಕೆ ಅಂತ ಆಚರಣೆ ಮಾಡುವಂಥ ಪದ್ಧತಿ ಕೆಲವೊಂದು ಭಾಗಗಳು ಈಗಲೂ ಇದೆ. ಆ ವಿಕ್ರಮಕ್ಕೆ ಶಕಕ್ಕೆ ಬರುವಂಥ ಪಂಚಾಂಗಗಳು ಕೆಲವೊಂದು ದೀಪಾವಳಿಯಿಂದ ಆರಂಭ ಆಗುತ್ತೆ. ಹಾಗಾಗಿ ಆ ಸಂವತ್ಸರದ ಆರಂಭ ಆಗುವಂಥದ್ದು ಹಳೆ ಕಾಲದಲ್ಲಿ ಅಲ್ಲಿ ದೀಪಾವಳಿಗೆ ಸಂವತ್ಸರ ಬದಲಾವಣೆ ಇರ್ತದೆ. ಅಂದರೆ ಲೆಕ್ಕ ಪುಸ್ತಕಗಳ ಬದಲಾವಣೆ ಅಂದರೆ ಬೇರೆ ಬೇರೆ ರೀತಿಯ ವ್ಯಾಪಾರ, ವ್ಯವಹಾರ, ವಾಣಿಜ್ಯ ಅಥವಾ ಇನ್ನಿತರವಾದ ಬಡ್ಡಿಯ ವ್ಯವಹಾರಗಳಿಗೆಲ್ಲ ಇಂದಿನಿಂದ ವರ್ಷಾರಂಭ ಆಚರಣೆ ಮಾಡುವಂಥದ್ದು ಈಗಲೂ ಇದೆ. ಆ ದೀಪಾವಳಿಗೆ ಲೆಕ್ಕಪತ್ರ ಅಥವಾ ಊಳಿಗದ ಪುಸ್ತಕವನ್ನು ಬರೆಯುವಂಥದ್ದು, ಆ ಪುಸ್ತಕವನ್ನು ಬದಲಿಸುವಂಥದ್ದು, ಆ ಪುಸ್ತಕವನ್ನೇ ಅಂಗಡಿಕಾರರು ಅಥವಾ ಬೇರೆ ಬೇರೆ ರೀತಿಯ ವಾಣಿಜ್ಯ ವ್ಯವಹಾರ ಮಾಡೋರು, ಲೇವಾದೇವಿದಾರರು ಆ ಪುಸ್ತಕವನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾರೆ ಅವರು, ಆ ಲಕ್ಷ್ಮೀ ಪೂಜೆ. ಹಾಗಾಗಿ ಇಂದು ಆ ಒಂದು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ. ಜೊತೆಗೆ ಈ 3 ಮುಹೂರ್ತ ಅಂತೇಳಿ ಸರ್ವಶ್ರೇಷ್ಠ ಮುಹೂರ್ತಗಳು, 3 ಮುಹೂರ್ತಗಳು, ಯುಗಾದಿ ಪಾಡ್ಯಮಿ, ಅಕ್ಷಯ ತದಿಗೆ, ವಿದ್ಯಾದಶಮಿ ಮತ್ತು ವಿಜಯದಶಮಿ, ಜೊತೆಗೆ ಈ ಒಂದು ದೀಪಾವಳಿ ಹಬ್ಬ. ಈ 3 ಮುಹೂರ್ತಗಳಲ್ಲಿ ಈ ದೀಪಾವಳಿ ಹಬ್ಬ ಪೂರ್ಣ ಮುಹೂರ್ತ ಆಗಿದೆ. ದೀಪಾವಳಿಯ ಪಾಡ್ಯಮಿ ಅದು ದೀಪಾವಳಿಯ ಅಮಾವಾಸ್ಯೆ ಎಂಬುದರಿಂದ ಮರುದಿನ ಬರುವಂತಹ ದಿನ ಈ ದಿನ. ಈ ನವೆಂಬರ್ 2 ಶನಿವಾರದಂದು ಬಂದಿದೆ. ಆ ದೀಪಾವಳಿ ಪಾಡ್ಯದಿಂದ ಕಾರ್ತಿಕ ಮಾಸದ ಆರಂಭ ಆಗೋದು. ಸರ್ವಶ್ರೇಷ್ಠವಾದ ಮಾಸ. ವಿಶೇಷವಾಗಿ ಕಾರ್ತಿಕ ಮಾಸದ ನಿಯಾಮಕ ಲಕ್ಷ್ಮೀ ದಾಮೋದರ ಎಂದು ನಾವು ಆ ಒಂದು ಪ್ರತೀತಿ ಇದೆ. ಇಂದಿನಿಂದ ತುಳಸಿ ಪೂಜೆಗೆ ಅಥವಾ ತುಳಸಿಯ ಮುಂದೆ ದೀಪ ಇಟ್ಟು ಆ ದಾಮೋದರ ರೂಪಿ ಭಗವಂತನ ಆರಾಧನೆ ಮಾಡುವಂಥ ಪದ್ಧತಿ ಇಂದಿನಿಂದ ಆರಂಭ ಆಗುತ್ತೆ. ಕಾರ್ತಿಕ ಮಾಸಕ್ಕೆ ಸಂಬಂಧಪಟ್ಟ ವಿಶೇಷವಾದ ಅನುಷ್ಠಾನಗಳು ಶಿವ ದೇವಾಲಯಗಳಲ್ಲೂ ವಿಷ್ಣು ಕ್ಷೇತ್ರದಲ್ಲೂ ಇಂದಿನಿಂದ ಆರಂಭ ಆಗುತ್ತೆ. ಹಾಗಾಗಿ ಈ ಒಂದು ದಿನಕ್ಕೆ ಬಹಳ ಮಹತ್ವ ಇರುತ್ತೆ. ಇಂದು ಯಾವುದೇ ರೀತಿಯ ಆರಂಭ ಮಾಡಲಿಕ್ಕೆ, ಯಾವುದೇ ಒಪ್ಪಂದ ಮಾಡಲಿಕ್ಕೆ, ಸಹಿ ಮಾಡಲಿಕ್ಕೆ, ಕೊಡಲಿಕ್ಕೆ ಅಥವಾ ಯಾವುದೇ ಒಂದು ವಿಶೇಷವಾದ ವ್ಯಕ್ತಿಗಳ ಭೇಟಿ ಮಾಡಲಿಕ್ಕೆ, ಒಪ್ಪಂದಗಳನ್ನು ಮಾಡಿಕೊಳ್ಳಲಿಕ್ಕೆ ಈ ದೀಪಾವಳಿಯ ಪಾಡ್ಯಮಿ ಮುಹೂರ್ತ ಸರ್ವಶ್ರೇಷ್ಠವಾಗಿದೆ. ಅಥವಾ ಕೃಷಿ ಚಟುವಟಿಕೆ ಇರ್ಬೋದು, ಉದ್ಯಮದ ಚಟುವಟಿಕೆ ಇರ್ಬೋದು, ವಾಣಿಜ್ಯ ಚಟುವಟಿಕೆ ಇರ್ಬೋದು, ಇನ್ನಿತರ ಯಾವುದೇ ರೀತಿ ವಿದ್ಯೆಗೆ ಸಂಬಂಧಪಟ್ಟ ಚಟುವಟಿಕೆಗಳು ಅದಕ್ಕೆ ಆರಂಭ ಮಾಡಲಿಕ್ಕೆ ದೀಪಾವಳಿಯ ಪಾಡ್ಯವು ಸರ್ವಶ್ರೇಷ್ಠವಾದ ಮುಹೂರ್ತ. ಇದನ್ನು ಯಾವುದೇ ನೀವು ಟೈಮ್ ಎಲ್ಲ ನೋಡಬೇಕಾಗಿಲ್ಲ. ಅಂದರೆ ಈ ದಿನವಿಡೀ ಉತ್ತಮವಾದ ಮುಹೂರ್ತ. ಅದು 3 ಮುಹೂರ್ತಗಳು ಈ ದಿನ ಪೂರ್ಣ ಮುಹೂರ್ತ ಅಂತಿರುತ್ತೆ. ಈ ದೀಪಾವಳಿಯ ಪಾಡ್ಯಕ್ಕೆ ಪೂರ್ಣ ಮುಹೂರ್ತ ಎಂದು ಕರೀತಾರೆ. ಹಾಗಾಗಿ ಈ ದಿನವನ್ನು ಅಂಥದ್ದಕ್ಕೆಲ್ಲ ಆಚರಣೆ ಮಾಡುವಂಥದ್ದು. ಹಾಗಾಗಿ ಈ ಒಂದು ವಾರದಲ್ಲಿ ಬರುವಂಥದ್ದು ದೀಪಾವಳಿಯ ಆರಂಭ, ಜೊತೆಗೆ ದೀಪಾವಳಿಯ ಅಮಾವಾಸ್ಯೆ, ದೀಪಾವಳಿಯ ಪಾಡ್ಯಮಿ ಮುಂತಾದ ಎಲ್ಲ ದಿನಗಳನ್ನು ನಾವೆಲ್ಲರೂ ನಮ್ಮ ಕುಲಾಚಾರದಂತೆ ಹಿರಿಯರು ಮಾಡಿಕೊಟ್ಟಂಥ ಮಾರ್ಗದರ್ಶನದಿಂದ ಎಲ್ಲರೂ ಆಚರಣೆ ಮಾಡೋಣ. ಕತ್ತಲಿನಿಂದ ಬೆಳಕಿನ ಕಡೆಗೆ ಅಂದರೆ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಅಂದರೆ ನಾವು ಆ ಅಸತ್ಯದಿಂದ ಸತ್ಯದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಕತ್ತಲಿನಿಂದ ಬೆಳಕಿನ ಕಡೆಗೆ, ಮೃತ್ಯುವಿನಿಂದ ಅಮೃತದ ಕಡೆಗೆ ನಾವು ಹೋಗೋಣ ಅಂತ ಆ ಒಂದು ಪ್ರಾರ್ಥನೆ ಮಾಡಿ ದೀಪಜ್ಯೋತಿಯ ಪರಬ್ರಹ್ಮ, ದೀಪಜ್ಯೋತಿ ಜನಾರ್ದನ, ದೀಪೋ ಹರತಿ ಪಾಪನಿ ಸಂಧ್ಯಾ ದೀಪ ನಮೋಸ್ತುತೆ ಅಂತ ಹೇಳ್ತಾರೆ. ಆ ದೀಪದಲ್ಲಿ ಎಲ್ಲ ತ್ರಿಮೂರ್ತಿಗಳು ಅಥವಾ ತ್ರಿಶಕ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರರು ಅಥವಾ ಮಹಾಲಕ್ಷ್ಮಿ ಮಹಾಕಾಳಿ ಮಹಾಸ್ವರೂಪಿಣಿಯರು ಆ ದೀಪದಲ್ಲಿ ಸನ್ನಿಧಿಯ ಕಾರ್ತಿಕ ಮಾಸದಲ್ಲಿ ಇರ್ತಾರೆ. ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಹರಿಸುವ ಒಂದೊಂದು ದೀಪಕ್ಕೂ ಆ ಭಗವಂತನ ಅನುಗ್ರಹ ಇರುತ್ತೆ. ತಾವೆಲ್ಲರೂ ಸಂಭ್ರಮದಿಂದ ದೀಪಾವಳಿನ ಆಚರಿಸಿಕೊಂಡು ತಮ್ಮ ಒಂದು ಇಷ್ಟ ಮಿತ್ರ, ಬಂಧು ಮಿತ್ರರ ಜೊತೆಗೆ ಪ್ರಾರ್ಥನೆ ಮಾಡಿಕೊಂಡು ಆಯುರಾರೋಗ್ಯ ಶಕೀರ್ತಿ ಜಯಲಾಭಗಳಿಗೆ ಪ್ರಾರ್ಥನೆ ಮಾಡೋಣ. ತಮಗೆಲ್ಲರಿಗೂ ಮತ್ತೊಮ್ಮೆ ಈ ದೀಪಾವಳಿ ಹಾರ್ದಿಕ ಶುಭಾಶಯಗಳು. ಇವೆಲ್ಲವೂ ಈ ವಾರದ ಒಂದು ವೈಶಿಷ್ಟ್ಯ. ಜೊತೆಗೆ ಈ ವಾರದಲ್ಲಿ ಬರುವಂಥ ದೀಪಾವಳಿ ಹಬ್ಬದ ಮಹತ್ವಗಳನ್ನು ಈಗ ಅರಿತುಕೊಂಡಿದ್ದಾಯಿತು. ಇನ್ನು ದೀಪಾವಳಿಯ ಒಂದು ವಿಶೇಷವಾದ ಫಲವನ್ನು ಅಂದರೆ ದೀಪಾವಳಿಯಿಂದ ದೀಪಾವಳಿಗೆ ಒಂದು ಸಂವತ್ಸರ ಫಲವನ್ನು ನೋಡುವಂಥ ಪದ್ಧತಿ ಬಹಳ ಕಾಲದಲ್ಲಿ ಅಂದರೆ ವಿಕ್ರಮ ಸಂವತ್ಸರ ಅಂತ ಹೇಳಿದ್ರೆ ವಿಕ್ರಮ ಶಕೆ ಆರಂಭ ಆಗುವಂಥದ್ದು. ವಿಕ್ರಮ ಶಕೆ ಆರಂಭ ಆಗುತ್ತೆ. ಜೊತೆಗೆ ಈ ದಿನ ಜೈನರ ಪದ್ಧತಿಯಲ್ಲೂ ಮಹಾವೀರ ಶಕೆ ಸಹ ಆರಂಭ ಆಗುತ್ತೆ. ಜೈನರ ಪದ್ಧತಿಯಲ್ಲಿ ಸಹ ಮಹಾವೀರ ಶಕೆ 2551 ಅಂದರೆ 2551 ಮಹಾವೀರ ಶಕೆ ಸಹ ದೀಪಾವಳಿ ಪಾಡ್ಯಮಕ್ಕೆ ಆರಂಭ ಆಗುತ್ತದೆ. ಹಾಗಾಗಿ ಮುಂದಿನ ಒಂದು ಸಂವತ್ಸರದ ಫಲವನ್ನು ಅದರೊಂದು ವಿಶೇಷವಾದ ಪ್ರತ್ಯೇಕ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದನ್ನು ಹಲವರು ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರೂ ವೀಕ್ಷಿಸಿಲ್ಲ, ದೀಪಾವಳಿಯಿಂದ ಅಂದರೆ ಈ ದೀಪಾವಳಿಯಿಂದ ಮುಂದಿನ ದೀಪಾವಳಿಗೆ ಒಂದು ಸಾಂಕೇತಿಕವಾದ ಫಲವನ್ನು ನಿಮ್ಮ ರಾಶಿಗಳಿಗೆ ನಿಮಗೆ ಪ್ರಸಾರ ಮಾಡಿದ್ದೇನೆ. ಅದನ್ನು ವೀಕ್ಷಿಸಿಕೊಳ್ಳಿ. ಅದರಲ್ಲಿ ನಿಮಗೆ ಈ ದೀಪಾವಳಿ ಫಲದಲ್ಲಿ ಆಗುವಂಥ ಯಾವುದೋ ರೀತಿಯ ಒಂದು ಶುಭ ಯಾವುದಿದೆ ಅಥವಾ ಯಾವುದರ ಎಚ್ಚರಿಕೆ ಅದನ್ನು ಗಮನಿಸಿಕೊಂಡು ಅದಕ್ಕೆ ಅನುಗುಣವಾಗಿ ನಿಮ್ಮ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳೋದಾಗಿದೆ. ಈಗ ಗಮನಿಸೋಣ ನಾವು ವಾರ ಭವಿಷ್ಯ.
ಮೊದಲಿಗೆ ಮೇಷರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡುಬರುತ್ತೆ. ಆರಂಭದಲ್ಲಿ 27-28 ಅಕ್ಟೋಬರ್ 27-28 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಹೆಚ್ಚಿನ ಏನು ಅಲ್ಲಿ ಬದಲಾವಣೆಗಳಿಲ್ಲ. ಈ ದಿನ ನಿಮಗೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಅವಮಾನಕರ ಘಟನೆ ಆಗ್ಬೋದು, ಮನೆಯಲ್ಲಿ ಸಹ ಒಂದು ಮಾತಿನ ಚಕಮಕಿ ಆಗ್ಬೋದು, ಬಂಧುಗಳ ಜೊತೆಗೆ ಏನಾದರೂ ಕಲಹಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಭಿನ್ನಾಭಿಪ್ರಾಯಗಳು ಅಂದರೆ ಸಣ್ಣ ಪುಟ್ಟ ಏನಾದರೂ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಹಾಗಾಗಿ ಈ ಭಾನುವಾರ ಸೋಮವಾರ 27-28 ಎರಡು ದಿನಗಳಲ್ಲಿ ಸಹ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಮಾತಿನಲ್ಲಿ ಬೇಕು, ನಡವಳಿಕೆಯಲ್ಲಿ ಬೇಕು. ಜೊತೆಗೆ ಈ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಇಲಾಖೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲಿ ನಿಮಗೆ ಏನಾದರೂ ಆ ಕೋರ್ಟ್ ಕಚೇರಿಯಿಂದ ನಿಮಗೆ ನೋಟಿಸ್ಗಳು ಬರೋದು, ನಿಮಗೆ ಏನಾದರೂ ಪೆನಾಲ್ಟಿ ಅದು ದಂಡನೆಗಳು ಬರೋದು, ಅಥವಾ ಹಿಂದೆ ಮಾಡಿದ ಯಾವುದೇ ತಪ್ಪಿಗೆ ಈಗ ಒಂದು ನಿಮ್ಮ ಮೇಲೆ ಕಾನೂನು ಕ್ರಮ ಬರುವಂಥದ್ದು ಇವೆಲ್ಲ ಇರುತ್ತೆ. ಹಾಗಾಗಿ ಇತರ ವಿಚಾರಗಳ ಬಗ್ಗೆ ಈ ಭಾನುವಾರ ಸೋಮವಾರ ಅಂದರೆ 27-28 ಎಚ್ಚರಿಕೆ ಬೇಕು. ಮಾತು ನಡವಳಿಕೆ ಕೆಲಸ ಹಾಗೆ ಭಿನ್ನ ಅಭಿಪ್ರಾಯ ಬರುವಂಥದ್ದು, ಕಲಹ ಬರುವಂಥದ್ದು, ಹಿರಿಯರ ಜೊತೆಗೂ ವಾಗ್ವಾದ ಬರ್ಬೋದು, ಕಿರಿಯರ ಜೊತೆಗೂ ಭಿನ್ನ ಅಭಿಪ್ರಾಯ ಬರ್ಬೋದು, ಇವೆಲ್ಲ ಘಟನೆಗಳಾಗ್ಬೋದು. ಹಾಗಾಗಿ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಅದರ ಹೊರತು ಈ ಭಾನುವಾರ ಸೋಮವಾರ ನಿಮ್ಮ ಹಣಕಾಸು ಆರೋಗ್ಯಕ್ಕೇನು ತೊಂದರೆಗಳು ಇರೋದಿಲ್ಲ. ಆ ಬಳಿಕ ಬರುವಂಥ ಮಂಗಳವಾರ ಬುಧವಾರ ಗುರುವಾರ 3 ದಿನಗಳು 29, 30, 31 ಈ ದಿನಗಳು ನಿಮಗೆ ಬಹಳಷ್ಟು ಉತ್ತಮ ಫಲವನ್ನು ಕೊಡ್ತಾಯಿದೆ. ಆ 3 ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿದೆ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ಇಷ್ಟ ಮಿತ್ರರನ್ನು ಭೇಟಿಯಾಗುವಂಥದ್ದು, ಮನೆಯಲ್ಲಿ ಸಮಾರಂಭಗಳನ್ನು ಆಯೋಜಿಸುವಂಥದ್ದು, ಇಷ್ಟವಾದ ವಸ್ತ್ರಾಭರಣ ಇತ್ಯಾದಿಗಳನ್ನು ಕೊಳ್ಳುವಂಥದ್ದು, ದೀರ್ಘಕಾಲದಿಂದ ಪೆಂಡಿಂಗ್ ಯಾವುದೇ ಕೆಲಸ ಕಾರ್ಯಗಳಿಗೆ ಪೂರ್ಣ ಆಗುವಂಥದ್ದು, ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟ ಮಹತ್ವವಾದ ಬದಲಾವಣೆಗಳಿಗೆ ಅವಕಾಶ ಬರುವಂಥದ್ದು. ಈ ರೀತಿ ಹಲವಾರು ನೀವು ಈ ನಿಗದಿತ ನಿಶ್ಚಿತ ಅಥವಾ ನೀವು ನಿಶ್ಚಿತ ಮಾಡದಿದ್ದಂಥ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಇಂತಹ ಫಲಗಳು ಉತ್ತಮ ಫಲಗಳು ಈಗ ನಿಮಗೆ 2 ದಿನಗಳಲ್ಲಿ 3 ದಿನಗಳಲ್ಲಿ ಬರಲಿವೆ. 29, 30, 31 ಆ 3 ದಿನಗಳಲ್ಲಿ ಇಂತಹ ಒಂದು ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ವಿದ್ಯಾರ್ಥಿಗಳಿಗೆ ಯಶಸ್ಸಿದೆ, ಉದ್ಯೋಗಗಳಿಗೆ ಪ್ರಗತಿ ಇದೆ, ಉದ್ಯೋಗಗಳಿಗೆ ಏನಾದರೂ ಬೋನಸ್ ಅಥವಾ ಇನ್ಕ್ರಿಮೆಂಟು ಅಥವಾ ಇನ್ಸೆಂಟಿವ್ ಮುಂತಾದ ಏನೋ ಸೌಲಭ್ಯಗಳು ಸಿಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪುರಸ್ಕಾರ ಬಹುಮಾನ ಅಥವಾ ಉತ್ತಮ ಅಂಕಗಳು ಬರುವಂಥ ಸಾಧ್ಯತೆ ಇದೆ. ಗೃಹಿಣಿಯರು ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ದಿನ ಆಗಿರುತ್ತೆ ಈ ಮಂಗಳವಾರ ಬುಧವಾರ ಗುರುವಾರ. ಆ ಬಳಿಕ ಶುಕ್ರವಾರ ಶನಿವಾರ ಈ 2 ದಿನಗಳು ಸಹ ನಿಮಗೆ ಉತ್ತಮ ದಿನ ಆಗಿರುತ್ತೆ. ಚಂದ್ರನ ವಿಶೇಷವಾದ ಸಪ್ತಮದ ಚಲನೆ, ಸಪ್ತಮದಲ್ಲಿ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿರುವಂತಹ ಚಂದ್ರನು ನಿಮಗೆ ಉತ್ತಮವಾದ ಲಾಭವನ್ನು, ಸುಖವನ್ನು, ಯಶವನ್ನು ಕೊಡ್ತಾನೆ. ಹಾಗಾಗಿ ದೀಪಾವಳಿಯ ಪರ್ವಕಾಲದ 5 ದಿನಗಳು ಅಂದರೆ 29, 30, 31, 1, 2 2ನೇ ತಾರೀಕುವರೆಗೆ ನವೆಂಬರ್ 1, 2 ತಾರೀಕು ಸಹ ನಿಮಗೆ ಉತ್ತಮವಾದ ದಿನಗಳಾಗಿವೆ. ಆ 5 ದಿನಗಳು ನಿಮಗೆ ವಿಶೇಷವಾಗಿ ಲಾಭವನ್ನು, ಯಶಸ್ಸನ್ನು, ಕೀರ್ತಿಯನ್ನು ಕೊಡ್ತಾ ಇರ್ತವೆ. ದೀಪಾವಳಿಯ ಪರ್ವಕಾಲದಲ್ಲಿ ನಿಮಗೆ ವಿಶೇಷವಾದ ದೇವಾನುಗ್ರಹದಿಂದ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು, ಶುಕ್ರವಾರ ಶನಿವಾರ ನಿಮಗೆ ಇಷ್ಟ ಮಿತ್ರರ ಭೇಟಿ ಆಗುವಂಥದ್ದು, ಜೊತೆಗೆ ಶುಕ್ರವಾರ ಶನಿವಾರ 2 ದಿನಗಳಲ್ಲಿ ನಿಮಗೆ ಇಚ್ಛಿತವಾದ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಬೇಗನೆ ಆಗುತ್ತೆ, ರಿಯಲ್ ಎಸ್ಟೇಟ್ ಕೆಲಸ, ಭೂಮಿ ಮನೆ ಕೊಳ್ಳೋದು, ಭೂಮಿ ಕೊಡೋ ವಿಚಾರಕ್ಕೆ ಈಗ ಚಾಲನೆ ಸಿಗುತ್ತೆ. ಹಾಗಾಗಿ ಅನೇಕ ಕನಸುಗಳು ನನಸಾಗಲಿವೆ ನಿಮಗೆ ದೀಪಾವಳಿಯ ಪರ್ವಕಾಲದಲ್ಲಿ ಮೇಷರಾಶಿಯವರಿಗೆ. ವಿಶೇಷವಾಗಿ ನಿಮಗೆ 27-28 ಅಂದರೆ ಆರಂಭದ ಭಾನುವಾರ ಸೋಮವಾರ ಅಷ್ಟೇನು ಉತ್ತಮ ಇಲ್ಲ. ಆದರೆ ನಿಮಗೆ ಮಂಗಳವಾರದಿಂದ ಶನಿವಾರದವರೆಗೆ, ಮಂಗಳವಾರದಿಂದ ವಾರದ ಕೊನೆವರೆಗೂ ನಿರಂತರವಾಗಿ 5 ದಿನಗಳು ನಿಮಗೆ ಯಶಸ್ಸನ್ನು, ಲಾಭವನ್ನು, ಜಯವನ್ನು, ಕೀರ್ತಿಯನ್ನು ಕೊಡೋದು ದಿನ. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ, ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ವೃದ್ಧಿ ಆಗುತ್ತೆ. ವಿವಾದಗಳಿದ್ರೆ ವಿವಾದಗಳಿಗೆ ಪರಿಹಾರ ಆಗಿ ಮನಸ್ಸಿಗೆ ನೆಮ್ಮದಿ ಕೊಡುವಂಥ, ಖುಷಿ ಕೊಡುವಂಥ ಹಲವಾರು ಶುಭ ವಾರ್ತೆಗಳು ನಿಮಗೆ ಈ ವಾರದಲ್ಲಿ ಬರಲಿವೆ. ಈ 5 ದಿನಗಳಲ್ಲಿ ಇವೆಲ್ಲವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಈ ವಾರದಲ್ಲಿ ಈ ಮೇಷರಾಶಿಯವರು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರ ಬಣ್ಣ, ಸ್ನೋ, ಗ್ರೀನ್, ವೈಟ್, ಮಿಕ್ಸ್ ಎಂಬಂತಹ ಬಣ್ಣಗಳನ್ನು ಬಳಸ್ಬೋದು. ಇನ್ನು ಸಂಖ್ಯೆಗಳು 2, 5, 6, 7, 2, 5, 6, 7 ಈ ಸಂಖ್ಯೆಗಳನ್ನು ಬಳಸಿಕೊಂಡ್ರೆ ನಿಮಗೆ ಈ ವಾರದಲ್ಲಿ ಅತ್ಯಧಿಕವಾದ 5 ದಿನಗಳ ಒಂದು ಶುಭ ಫಲ ಇದೆ. 4 ಪ್ರಮುಖ ಗ್ರಹಗಳ ಒಂದು ವಿಶೇಷವಾದ ಆಶೀರ್ವಾದ ಇದೆ. ಎಲ್ಲ ಮೇಷರಾಶಿಯವರಿಗೆ ದೀಪಾವಳಿಯ ಪರ್ವಕಾಲದ ಶುಭಾಶಯಗಳು. ಈ ವಾರ ನಿಮಗೆ ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ 27-28 ಭಾನುವಾರ ಸೋಮವಾರ ಅಷ್ಟೇನು ಉತ್ತಮವಾದ ದಿನ ಆಗಿರೋದಿಲ್ಲ. ಭಾನುವಾರ ಸೋಮವಾರ ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ, ಟೆನ್ಷನ್ ಜಾಸ್ತಿ ಇರುತ್ತೆ, ಚಿಂತೆ ಜಾಸ್ತಿ ಇರುತ್ತೆ. ಜೊತೆಗೆ ಮಿತ್ರರಲ್ಲಿ ಏನಾದರೂ ಮಾತಿನ ಚಕಮಕಿ, ಬಂಧುಗಳಲ್ಲಿ ಮಾತಿನ ಚಕಮಕಿ, ಅಥವಾ ಬಂಧುಗಳಾಗಲಿ ಮಿತ್ರರಾಗಲಿ ನಿಮಗೆ ಈ ದೂರವಾಣಿ ಅಂದರೆ ಫೋನ್ ಕರೆ ಮೂಲಕ ಏನಾದರೂ ಒಂದು ಅಪ್ರಿಯವಾದ ವಾರ್ತೆ ಹೇಳ್ಬೋದು, ದುಃಖದ ವಾರ್ತೆ ಹೇಳ್ಬೋದು, ಅಥವಾ ನಿಮಗೆ ಇಷ್ಟವಾಗದ ಯಾವುದೇ ಸಂಗತಿಯನ್ನು ಅವರು ನಿಮಗೆ ಈ ದಿನ ನಿಮಗೆ ತಿಳಿಸ್ಬೋದು. ಹಾಗಾಗಿ ಅನೇಕ ರೀತಿಯಲ್ಲಿ ನಿಮಗೆ ಈ ದಿನ ಅಪ್ರಿಯವಾದ ಘಟನೆಗಳು ಜರುಗುವಂಥ ಸಾಧ್ಯತೆ. ಮನಸ್ಸಿಗೆ ಒತ್ತಡದ ಚಿಂತೆ, ಟೆನ್ಷನ್ ಜಾಸ್ತಿ ಆಗಿರುತ್ತೆ. ಕೆಲಸದ ಜಾಗದಲ್ಲಿ ಸಹ ಅಷ್ಟು ನೆಮ್ಮದಿರೋದಿಲ್ಲ. ಭಾನುವಾರ ಸೋಮವಾರ 2 ದಿನಗಳು ಸಹ ಕೆಲಸದ ಜಾಗದಲ್ಲಿ ಸಹ ಒತ್ತಡ, ಮೇಲಧಿಕಾರಿಗಳಿಂದ ಕಿರುಕುಳ ಇತ್ಯಾದಿಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಅಂದುಕೊಂಡ ಕೆಲಸ ಕಾರ್ಯ ಸ್ವಲ್ಪ ವಿಳಂಬ ಆಗ್ಬೋದು. ಹಾಗಾಗಿ ಭಾನುವಾರ ಸೋಮವಾರ ಮನಸ್ಸನ್ನು, ಮಾತನ್ನು ನಿಯಂತ್ರಣ ಮಾಡ್ಕೋಬೇಕು. ಯಾರ ಜೊತೆಗೂ ಅನುಚಿತವಾದ ವರ್ತನೆ ಮಾಡಬೇಡಿ. ಅಪ್ರಿಯವಾದ ಮಾತುಗಳು ಅವರು ಹೇಳಿದ್ರು ಸಹ ನೀವು ಅದನ್ನು ಸುಮ್ಮನೆ ಹೂಂಗೊಟ್ಟುಕೊಂಡು ಇರಬೇಕಾಗುತ್ತೆ. ಅಂದರೆ ಕೆಲವೊಂದು ಅವರ ಜೊತೆಗೆ ವಾಗ್ವಾದ ಮಾಡಿದ್ರೆ, ಕಲಹ ಮಾಡೋದ್ರಿಂದ ಅದರ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ತೊಂದರೆ ಬರ್ಬೋದು. ಹಾಗಾಗಿ ಈ ದಿನ ತಾಳ್ಮೆಗಳು ಬೇಕು. ಭಾನುವಾರ ಸೋಮವಾರ ಸ್ವಲ್ಪ ಹೆಚ್ಚಿನ ತಾಳ್ಮೆ ಬೇಕಾಗುತ್ತೆ. ಆ ಬಳಿಕ ಮಂಗಳವಾರ ಬುಧವಾರ ಪರವಾಗಿಲ್ಲ. ಮಂಗಳವಾರ ಬುಧವಾರ ನಿಮ್ಮ ಪಾಲಿಗೆ ಹಣಕಾಸು ವಿಚಾರ, ಆರೋಗ್ಯ ವಿಚಾರ ಎಲ್ಲ ಉತ್ತಮ ಇದೆ. ವ್ಯಾಪಾರ ವೃತ್ತಿ ಉದ್ಯೋಗ ವಿಚಾರ ಉತ್ತಮ ಇದೆ.
ಒಂದು ವ್ಯಾಪಾರ ವೃತ್ತಿ ಅಥವಾ ಉದ್ಯಮ ಮಾಡೋರಿಗೆ ಉದ್ಯಮದಲ್ಲಿ ಪ್ರಗತಿ ಬರುವಂಥದ್ದು, ಹಣಕಾಸಿನ ಹರಿವು ಚೆನ್ನಾಗಾಗುವಂಥದ್ದು ಇವೆಲ್ಲ ಇದೆ. ಆದರೆ ಈ ದಿನ ನಿಮಗೆ ಕಿರಿಯರ ಜೊತೆಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಕಿರಿಯರು ನಿಮಗಿಂತ ಯಾರು ಜೂನಿಯರ್ ಇರ್ತಾರೆ ಅಥವಾ ನಿಮ್ಮ ಕಿರಿಯ ಸಹೋದ್ಯೋಗಿಗಳಿರ್ಬೋದು, ಮನೆಯ ಕಿರಿಯ ಸದಸ್ಯರೇ ಇರ್ಬೋದು, ಅವರಿಂದ ನಿಮಗೆ ವಾಗ್ವಾದ ಆಗುತ್ತೆ, ಕಿರಿಯರಿಂದ ಅವಮಾನ ಆಗುತ್ತೆ, ಕಿರಿಯರು ನಿಮ್ಮ ಮಾತನ್ನು ವಿರೋಧಿಸುವಂಥದ್ದು ಅಥವಾ ಕಿರಿಯರ ಮೂಲಕ ನಿಮ್ಗೆ ಏನಾದ್ರು ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂಥ ಏನಾದರೂ ಅದವರು ಮಾತನ್ನು ಹೇಳೋದಾಗಲಿ ಅಥವಾ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಏನಾದರೂ ಅವಮಾನಕರ ಪೋಸ್ಟನ್ನು ಹಾಕೋದು ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂತಹ ವಿಚಾರದ ಬಗ್ಗೆ ಎಚ್ಚರಿಕೆ ಬೇಕು. ಅವಮಾನಕರ ಘಟನೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಅದರ ಹೊರತು ಈ ಬುಧವಾರ ಗುರುವಾರ ನಿಮ್ಮ ಪಾಲಿಗೆ ಅಷ್ಟೇನೋ ಅದು ಹಣಕಾಸಿನ ಬಗ್ಗೆ ತೊಂದರೆಗಳಿರಲ್ಲ. ಮಂಗಳವಾರ ಬುಧವಾರ 2 ದಿನಗಳಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಎಲ್ಲ ಇರುತ್ತೆ. ವ್ಯಕ್ತಿತ್ವದ ಬಗ್ಗೆ, ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ಮಂಗಳವಾರ ಬುಧವಾರದಂದು. ಇನ್ನು ಆ ಬಳಿಕ ಬರುವಂಥ 3 ದಿನಗಳು ಅಂದರೆ ಕೊನೆಯ 3 ದಿನಗಳು, ದೀಪಾವಳಿ ಪರ್ವಕಾಲದಲ್ಲಿ ಬರುವಂಥ 31, 1, 2 ಆ 3 ದಿನಗಳು ನಿಮಗೆ ಅತ್ಯಂತ ಶುಭ ಫಲ ಕೊಡುವಂಥ ದಿನಗಳಾಗಿವೆ. ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ಆ 3 ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ ಇದೆ, ಲಾಭ ವೃದ್ಧಿ ಇದೆ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯಗಳಾಗುತ್ತೆ. ಶತ್ರುಗಳು ಸಹ ಬದಲಾಗಿ ಮಿತ್ರರಾಗ್ತಾರೆ ಅಥವಾ ಹಿಂದೆ ನಿಮಗಿಂತ ಅಂತರ ಕಾಯ್ದುಕೊಂಡ ವ್ಯಕ್ತಿಗಳು ಈಗ ನಿಮಗೆ ಹತ್ತಿರ ಆಗ್ತಾರೆ. ಇನ್ನು ಅನೇಕ ರೀತಿಯ ನಿಮ್ಮ ವ್ಯಾಪಾರದಿರ್ಬೋದು, ವಾಣಿಜ್ಯ ಇರ್ಬೋದು, ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು, ಉದ್ಯೋಗ ಸಿಗಿದವರಿಗೆ ಉದ್ಯೋಗದ ಆಫರ್ ಲೆಟರ್ ಬರ್ಬೋದು, ಉದ್ಯೋಗದಲ್ಲಿ ಈಗಾಗಲೇ ಇದ್ದವರಿಗೆ ಅವರಿಗೆ ಪ್ರಮೋಷನ್, ಇನ್ಕ್ರಿಮೆಂಟ್ ಬರ್ಬೋದು. ಇನ್ನು ಕೆಲವರಿಗೆ ವಿದೇಶದ ಮೂಲದ ಉದ್ಯೋಗ, ವಿದೇಶಕ್ಕೆ ಹೋಗುವಂಥ ಅವಕಾಶ ಇತ್ಯಾದಿಗಳೆಲ್ಲ ಈಗ ಒದಗಿ ಬರ್ಬೋದು. ವಿದ್ಯಾರ್ಥಿಗಳಿಗೂ ಯಶಸ್ಸಿದೆ, ಯುವಕರಿಗೆ, ಸಾಧಕರಿಗೆ ಸಹ ಅನೇಕ ರೀತಿಯ ಪ್ರಶಸ್ತಿ ಪುರಸ್ಕಾರಗಳು ಬರುವಂಥದ್ದು. ಇನ್ನು ಕಲಾವಿದರು ಅಥವಾ TV, ಸಿನಿಮಾ, ಮಾಧ್ಯಮ ಮುಂತಾದಲ್ಲಿ ಕೆಲಸ ಮಾಡೋರಿಗೆ ಸಹ ಹೊಸ ಅವಕಾಶಗಳಿಗೆ ಬರಲಿವೆ. ಈ ರೀತಿ ಅನೇಕ ರೀತಿಯ ಸಂಭ್ರಮದ ವಾತಾವರಣ ನಿಮಗೆ ಈ ದೀಪಾವಳಿಯ ಹಬ್ಬದ ಪರ್ವದ ಕಾಲದಲ್ಲಿ 3 ದಿನಗಳಲ್ಲಿ ಖಂಡಿತ ಸಿಗಲಿವೆ. ಇವೆಲ್ಲವೂ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುತ್ತದೆ. ಒಟ್ಟಿನಲ್ಲಿ ವೃಷಭ ರಾಶಿಗೆ ಆರಂಭದ ಭಾನುವಾರ, ಸೋಮವಾರ ಅಷ್ಟೇನು ಉತ್ತಮವಿಲ್ಲ. ಮಂಗಳವಾರ, ಬುಧವಾರ ಸ್ವಲ್ಪ ಮಧ್ಯಮ, ಜೊತೆಗೆ ಗುರುವಾರ, ಶುಕ್ರವಾರ, ಶನಿವಾರ ಅಂದರೆ 31, 1, 2 ಅತ್ಯಂತ ಉತ್ತಮ ಫಲಗೊಳ್ಳುವಂಥ ಶುಭ ದಿನ ಆಗಿದ್ದರೆ ಈ 3 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನೀವು ವಿಶೇಷವಾಗಿ ನಿಮಗೆ ರವಿಯ ಅನುಗ್ರಹ ಖಂಡಿತ ಇರುತ್ತೆ. ರವಿ ಅನುಗ್ರಹ, ಶುಕ್ರ ಅನುಗ್ರಹ, ಬುಧ ಅನುಗ್ರಹ, ಮಂಗಳ ಅನುಗ್ರಹ ಕಾರಣ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು ಮುಂತಾದ ಒಂದು ವಿಶೇಷವಾದ ಕೆಲಸಗಾರರಿಗೆ ಈ ವಾರದಲ್ಲಿ ಚಾಲನೆ ಸಿಗುವಂಥ ಅವಕಾಶ ಇರುತ್ತೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 1, 4, 9, 1, 4, 9 ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಆ 3 ಗ್ರಹಗಳ ವಿಶೇಷವಾದ ಅನುಗ್ರಹ 3 ದಿನಗಳಲ್ಲಿ ವಿಶೇಷವಾಗಿ ಸಿಗ್ತದೆ. ದೀಪಾವಳಿಯ ಪರ್ವಕಾಲದಲ್ಲಿ ಬರುವಂಥ ಅವಕಾಶವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ದೀಪಾವಳಿ ಹಾರ್ದಿಕ ಶುಭಾಶಯಗಳು. ಈ ವಾರ ನಿಮಗೆ ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ವಾರದ ಆರಂಭ ಉತ್ತಮ ಆರೋಗ್ಯ ಬರ್ತಾ ಇದೆ. ಭಾನುವಾರ, ಸೋಮವಾರ 2 ದಿನಗಳು ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಯನ್ನು ಕೊಡುವಂಥ ದಿನ. ಮನಸ್ಸಿಗೆ ಎಲ್ಲ ಒಪ್ಪುವಂಥ ಘಟನೆಗಳಾಗುತ್ತವೆ. ವ್ಯಾಪಾರ ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದು. ಉದ್ಯೋಗದಲ್ಲಿವರಿಗೆ ಉದ್ಯೋಗದಲ್ಲಿ ಪ್ರಗತಿ ಅಥವಾ ಬಡ್ತಿ ಸಿಗ್ಬೋದು. ವ್ಯಾಪಾರದಲ್ಲಿವರಿಗೆ ಅಥವಾ ವ್ಯಾಪಾರ ಉದ್ಯಮ ನಡೆಸೋರಿಗೆ ಅವರ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು. ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಅಥವಾ ಬೆಂಬಲ ಬೆಲೆಗಳು ಹೆಚ್ಚಳ ಸಿಗುವಂಥದ್ದು. ಕೃಷಿಕರಿಗೆ ಅಥವಾ ಇನ್ನಿತರ ಹೈನುಗಾರಿಕೆ ಮುಂತಾದ ಚಟುವಟಿಕೆ ಮಾಡೋರಿಗೆ ಸಹ ಮಿಥುನ ರಾಶಿಯವರಿಗೆ ಅನೇಕ ರೀತಿಯ ಶುಭ ಘಟನೆಗಳು ಜರಗಲಿವೆ. ವಾರದ ಆರಂಭ ಭಾನುವಾರ, ಸೋಮವಾರ 27, 28ರಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಮಿಥುನ ರಾಶಿಯವರು. ಇನ್ನು 29, 30 ಸಾಮಾನ್ಯ ದಿನದಂದು ಕಂಡು ಬರುತ್ತೆ. 29, 30ರಲ್ಲಿ ನಿಮಗೆ ವಾಗ್ವಾದ ಕಲಹಗಳು ಬರ್ತವೆ. ಅಂದರೆ ಬಂಧುಗಳಲ್ಲಿ ಬರ್ಬೋದು, ಮಿತ್ರರಲ್ಲಿ ಬರ್ಬೋದು ಅಥವಾ ನಿಮ್ಮ ಸಹೋದ್ಯೋಗಿಗಳಲ್ಲಿ ಬರ್ಬೋದಾಗಿದೆ. ಹಾಗಾಗಿ ವಾಗ್ವಾದ ಕಲಹಗಳು ಬರುವಂಥದ್ದು. ಜೊತೆಗೆ ನಿಮ್ಮ ತಾಯಿನೋ, ನಿಮ್ಮ ತಂದೆನೋ ಅಥವಾ ಇನ್ನಿತರ ಹಿರಿಯ ವ್ಯಕ್ತಿಗಳು, ಅತ್ತೆನೋ, ಮಾವನ ಮುಂತಾದ ಹಿರಿಯ ವ್ಯಕ್ತಿಗಳಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಅವರು ನಿಮ್ಮ ಏನಾದರೂ ನಿರ್ಧಾರಕ್ಕೆ ವಿರೋಧ ಮಾಡ್ತಾರೆ ಅಥವಾ ಅವರು ಹೇಳಿದಂಥ ಯಾವುದೇ ಮಾತು ನಿಮಗೆ ಅಪತ್ಯ ಆಗುತ್ತೆ ಇತ್ಯಾದಿ. ಅಲ್ಲಿ ವಾಗ್ವಾದ ಕಲಹಗಳು ಹಿರಿಯ ವ್ಯಕ್ತಿಗಳಿಗೆ ಸಹ ಆಗೋ ಸಾಧ್ಯತೆ ಇರುತ್ತೆ. ಮನೆಯಲ್ಲಿ ಸಹ ಹಾಗೆ ಈ ಬಗ್ಗೆ ಎಚ್ಚರಬೇಕು. ನಿಮ್ಮ ವೃತ್ತಿ ಉದ್ಯೋಗ ಜಾಗದಲ್ಲಿ ಅಥವಾ ನಿಮ್ಮ ಪ್ರಯಾಣ ಕಾಲದಲ್ಲಿ ಸಹ ಹಾಗೆ ಇಂಥ ಮಾತಿನ ವಾಗ್ವಾದಗಳು, ಕಲಹಗಳು ಬರುವಂಥ ಸಾಧ್ಯತೆ ಈ ಮಂಗಳವಾರ, ಬುಧವಾರದಂದು ಬರುತ್ತೆ. 29 ಇಂಥ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅದರ ಹೊರತು ಆರೋಗ್ಯ, ಹಣಕಾಸಿಗೆ ಮಂಗಳವಾರ, ಬುಧವಾರ ತೊಂದರೆ ಇಲ್ಲ. ಅವೆಲ್ಲವೂ ಚೆನ್ನಾಗಿ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ. ವ್ಯಾಪಾರಿಗಳಿಗೆ ಲಾಭ ಇದೆ, ಉದ್ಯಮಿಗಳಿಗೆ ಪ್ರಗತಿ ಸಹ ಖಂಡಿತ ಇರುತ್ತೆ ಮಂಗಳವಾರ, ಬುಧವಾರ. ಆ ಬಳಿಕ ಬರುವಂಥ ಈ 3 ದಿನಗಳು ಅಂದರೆ ಈ 31 ಮತ್ತು 1, 2 ಅಕ್ಟೋಬರ್ 31, ನವಂಬರ್ 1, 2 3 ದಿನಗಳು ಸಹ ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಈ ದಿನಗಳಲ್ಲಿ ನಿಮಗೆ ಹಣಕಾಸು, ಆರೋಗ್ಯ ಎಲ್ಲ ಪರವಾಗಿಲ್ಲ. ಅಲ್ಲಿ ವೈಯಕ್ತಿಕ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ವೈಯಕ್ತಿಕ ವಿಚಾರದಲ್ಲಿ ಅಲ್ಲಿ ಮಾತಿನ ಚಕಮಕಿ, ವಿಶೇಷವಾಗಿ ಕಿರಿಯ ವ್ಯಕ್ತಿಗಳು ನಿಮಗೆ ಅವಮಾನ ಆಗುತ್ತದೆ, ಕಿರಿಯ ವ್ಯಕ್ತಿಗಳು ನಿಮಗೆ ಜಗಳಗಳು ಕಾಯುವಂಥದ್ದು ಅಥವಾ ಕಿರಿಯ ವ್ಯಕ್ತಿಗಳು ನಿಮ್ಮ ವಿರುದ್ಧವಾಗಿ ಏನಾದರೂ ಅಪಪ್ರಚಾರ ಮಾಡುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಬೇಕು. ಜೊತೆಗೆ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮಗೆ ಹಿನ್ನಡೆ ಆಗ್ಬೋದು ಅಥವಾ ಸರ್ಕಾರದ ಏನಾದರೂ ನಿಮಗೆ ನೋಟಿಸು, ತೆರಿಗೆ ಬಾಕಿ ಪಾವತಿ ಅಂತ ಬಿಲ್ಲುಗಳು, ಪೆನಾಲ್ಟಿಗಳು ಇತ್ಯಾದಿ ದಂಡನೆಗಳು ಬರುವಂಥ ಸಾಧ್ಯತೆ. ಹಾಗೆಯೇ ನೀವೇನಾದರೂ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಏನಾದರೂ ಈಗ ಕೈ ಹಿಡಿದರೆ ಆ ಒಂದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಎಲ್ಲ ರೀತಿಯ ಒಂದು ಕ್ಷೇತ್ರದಲ್ಲಿ ಈ ನಷ್ಟ ಅಥವಾ ಹಿನ್ನಡೆ ಆಗುವಂಥ ಸಾಧ್ಯತೆ 31, 1, 2ರಂದು ಇರುತ್ತೆ. ಅಂದರೆ ದೀಪಾವಳಿಯ ಪರ್ವಕಾಲದಲ್ಲಿ ನಿಮ್ಮ ಒಂದು ವೈಯಕ್ತಿಕ ವಿಚಾರಕ್ಕೆ ಅಷ್ಟೇನು ಉತ್ತಮವಾಗಿ ಕಂಡು ಬಂದಿಲ್ಲ. ಹಾಗೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆರಂಭದ 2 ದಿನಗಳು ಅತ್ಯಂತ ಶುಭವಾಗಿದೆ. ಅಂದರೆ ಭಾನುವಾರ, ಸೋಮವಾರ ಅತ್ಯಂತ ಶುಭಕರವು. ಆಮೇಲೆ ಆ ಬಳಿಕ ಬರುವಂಥ 29, 30ನೇ ತಾರೀಕು ಸ್ವಲ್ಪ ಮಧ್ಯಮ ಫಲವು. ಜೊತೆಗೆ ಕೊನೆಯ 3 ದಿನಗಳು ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ಈ 3 ದಿನಗಳು ಸ್ವಲ್ಪ
ಮಿಶ್ರ ಫಲವೋ ಅಥವಾ ಸಂಕಷ್ಟ ಫಲವೋ ವ್ಯಕ್ತವಾಗಿರುತ್ತೆ. ಹಾಗಾಗಿ ವಾರದ ಕೊನೆಯ 3 ದಿನಗಳು ಸ್ವಲ್ಪ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ನೀವೇನಾದರೂ ಅಂದುಕೊಂಡ ಕೆಲಸ ಕಾರ್ಯಗಳು ಇತ್ಯಾದಿಗಳಲ್ಲಿದ್ದರೆ ಅದನ್ನು ವಾರದ ಆರಂಭದಲ್ಲೇ ಮಾಡಬೇಕಾಗತ್ತೆ. ಅಂದರೆ ಭಾನುವಾರ ಸೋಮವಾರದಲ್ಲೇ ಮಾಡಿ ಮುಗಿಸೋದು ಒಳ್ಳೆಯದಾಗುತ್ತೆ. ಈ ವಾರದಲ್ಲಿ ನಿಮಗೆ ಕೇವಲ 2 ಗ್ರಹಗಳನ್ನು ವಿಶೇಷ ಅನುಗ್ರಹ ಇರುತ್ತೆ. ಅದು ವಿಶೇಷವಾಗಿ ರಾಹು ಮತ್ತು ಅಲ್ಲಿ ಬುಧನ ಅನುಗ್ರಹ. ರಾಹು ಬುಧನನ್ನು ಬಿಟ್ಟರೆ ಇತರ ಗ್ರಹಗಳು ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ. ಹಾಗಾಗಿ ನಿಮಗೆ ಹೆಚ್ಚಿನ ದಿನಗಳು ಈ ದಿನ ಪೂರಕವಾಗಿ ಬಂದಿಲ್ಲ. ಚಂದ್ರ ಅನುಗ್ರಹ ಇರುವಂಥದ್ದು 27, 28ರಂದು ಮಾತ್ರ. ಹಾಗಾಗಿ ವಿಶೇಷವಾಗಿ ನೀವು ಈ ವಾರದಲ್ಲಿ ಬಳಸುವಂಥ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಸಂಖ್ಯೆಗಳು 4 ಮತ್ತು 5, 4 and 5 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಚಂದ್ರ ಅನುಗ್ರಹ ಇರುವಂಥ 27, 28ರಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ನಂಬರ್ 2 ಸಹ ಆ ದಿನಗಳಲ್ಲಿ ಮಾತ್ರ ಬಳಸ್ಕೊಳ್ಬಹುದಾಗಿದೆ. ಎಲ್ಲ ಮಿಥುನ ರಾಶಿಯವರಿಗೆ ಈ ದೀಪಾವಳಿ ಹಬ್ಬದ ಪರ್ವಕಾಲ ಶುಭದಾಯಕ. ದೀಪಾವಳಿ ಹಾರ್ದಿಕ ಶುಭಾಶಯ. ಅದೇ ರೀತಿ ಈ ವಾರ ನಿಮಗೆ ಶುಭದಾಯಕವಾಗಲಿ ಮಿಥುನ ರಾಶಿಯವರಿಗೆ. ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕಟಕ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡುಬಂದಿದೆ. ಭಾನುವಾರ ಸೋಮವಾರ 27, 28ರಲ್ಲಿ ಸಂಕಷ್ಟದ ಇರುತ್ತೆ. ನಷ್ಟ ಕಷ್ಟಗಳಾಗುವಂಥ ಸಾಧ್ಯತೆ. ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ನಷ್ಟ ಕಷ್ಟಗಳಾಗುವಂಥದ್ದು ಅಥವಾ ವೃತ್ತಿಯಲ್ಲಿ ಏನಾದರೂ ನಿಮಗೆ ತೊಡೆ ಬರುವಂಥದ್ದು. ನಿಮ್ಮ ಉದ್ಯೋಗ ಅಥವಾ ಉದ್ಯಮದಲ್ಲಿ ಏನಾದರೂ ಒಂದು ಹಿನ್ನಡೆ ಆಗುವಂಥದ್ದು. ಸರ್ಕಾರದಿಂದ ಅಥವಾ ಇನ್ನಿತರ ಕೋರ್ಟ್ ಕಚೇರಿ ಮೂಲಕ ನಿಮಗೆ ನೋಟಿಸ್ಗಳು, ಅದು ದಂಡನೆಯ ಒಂದು ಪಾವತಿಯ ಒಂದು ಬಿಲ್ಗಳು ಇತ್ಯಾದಿಗಳು ಬರುವಂಥದ್ದು. ನಿಮ್ಮ ವಿರುದ್ಧ ಏನಾದರೂ ಕಾನೂನು ಕ್ರಮ ಬರುವಂಥ ಸಾಧ್ಯತೆ. ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರ್ಪರು, ಕಣ್ಣು, ಕಿವಿ, ಮೂಗು, ಗಂಟಲು, ಹಲ್ಲು ಇತ್ಯಾದಿಗಳಿಗೆ ಸಂಬಂಧಪಟ್ಟ ಏನಾದರೂ ಶಿರೋ ಭಾಗ ಅಥವಾ ಮುಖದ ಭಾಗದ ಅವಯಗಳು ಏನಾದರೂ ಸ್ವಲ್ಪ ತೊಂದರೆಗಳು, ಅಲರ್ಜಿಗಳು ಇತ್ಯಾದಿಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಭಾನುವಾರ ಸೋಮವಾರ ಆರೋಗ್ಯದ ಬಗ್ಗೆ, ಹಣಕಾಸಿನ ಬಗ್ಗೆ, ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ, ತನು ಮನ ಧನದ ಎಚ್ಚರಿಕೆ ಬಗ್ಗೆ ಭಾನುವಾರ ಸೋಮವಾರ ಬೇಕಾಗುತ್ತೆ. ಅಷ್ಟೇನು ಉತ್ತಮವಾದ ದಿನ ಆಗಿರೋದಿಲ್ಲ 27, 28. ಆ ಬಳಿಕ 29, 30 ನಿಮ್ಮ ಪಾಲಿಗೆ ಉತ್ತಮ ದಿನ. ಮಂಗಳವಾರ, ಬುಧವಾರ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಮನೆಯಲ್ಲಿ ಸಹ ಒಂದು ಹೊಸ ಸಂಭ್ರಮ, ಜೊತೆಗೆ ವಸ್ತ್ರಾಭರಣ ಇತ್ಯಾದಿ ಕೊಳ್ಳುವಂತಹ ಒಂದು ವಿಚಾರಗಳಿಗೆ ಚಾಲನೆ ಸಿಗ್ಬೋದು. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಏನಾದರೂ ಬಡ್ತಿ ಪ್ರಮೋಷನ್ಗಳು ಸಿಗುವಂಥದ್ದು. ಏನಾದರೂ ದೀರ್ಘಕಾಲದ ಕನಸಾದ ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು, ವಾಹನ ಅಥವಾ ಯಂತ್ರಗಳನ್ನು ಕೊಳ್ಳುವಂಥದ್ದು ಈಗ ಚಾಲನೆ ಸಿಗುವಂಥದ್ದಿರುತ್ತೆ. ಹಾಗಾಗಿ 29, 30 ಬಹಳ ಉತ್ತಮ ಫಲವನ್ನು ಕಟಕ ರಾಶಿಯವರು ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು 30, 31, 1, 2 ಅಂದರೆ ಅಲ್ಲಿ ಬರುವಂಥ ಕೊನೆಯ 3 ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ. ಗುರುವಾರ, ಶುಕ್ರವಾರ, ಶನಿವಾರಗಳು ಸಾಮಾನ್ಯ ದಿನ ಆಗಿವೆ. ಸಾಮಾನ್ಯ ದಿನ ಅಂದರೆ ನಿಮ್ಮ ದೈನಂದಿನ ವಿಚಾರಗಳು, ವ್ಯಾಪಾರ, ವೃತ್ತಿ, ಉದ್ಯೋಗಗಳು ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ. ಇಲ್ಲಿ ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಎಚ್ಚರಿಕೆ ಬೇಕು. ಗುರುವಾರ, ಶುಕ್ರವಾರ, ಶನಿವಾರ ವೈಯಕ್ತಿಕ ವಿಚಾರ, ಪರ್ಸನಲ್ ವಿಚಾರದಲ್ಲಿ ಮಾತಿನ ಚಕಮಕಿ ಬರುವಂಥದ್ದು. ಜಗಳಗಳು ಒಂದು ಬಂಧುಗಳಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದು. ರಿಲೇಟಿವ್ಗಳಲ್ಲಿ ಏನಾದರೂ ಮಾತಿನ ವ್ಯತ್ಯಾಸಗಳು ಬರುವಂಥದ್ದು. ಜೊತೆಗೆ ಹಿರಿಯ ವ್ಯಕ್ತಿಗಳಲ್ಲಿ ತಂದೆ, ತಾಯಿ, ಅತ್ತೆ, ಮಾವ ಮುಂತಾದ ಹಿರಿಯ ವ್ಯಕ್ತಿಗಳು ಸಹ ಏನಾದರೂ ಮಾತಿನ ಚಕಮಕಿ, ವಾಗ್ವಾದ ಇತ್ಯಾದಿಗಳು ಬರುವಂಥದ್ದು. ಹಾಗಾಗಿ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ತತ್ವ ನಿಮಗೆ ಈ 3 ದಿನಗಳಲ್ಲಿ ಬೇಕಾಗುತ್ತೆ. 31, 1, 2ರಲ್ಲಿ ಅಂಥ ಒಂದು ಮಾತಿನ ಚಕಮಕಿ ಬರುವಂಥದ್ದು. ಅನ್ನೋದು ನಿಮ್ಮ ಕೆಲಸ ಕಾರ್ಯಗಳ ವಿಘ್ನಗಳು ಬರುವಂಥದ್ದು, ಅಡೆತಡೆಗಳು ಬರುವಂಥದ್ದು. ಜೊತೆಗೆ ನಡೆದಂತಹ ಒಂದು ಘಟನೆಯಿಂದ ನಿಮಗೆ ದಿನವಿಡೀ ಆ ಒಂದು ಮೂಡ್ ಆಫ್ ಆಗುವಂಥದ್ದು ಇತ್ಯಾದಿ ಆಲಸ ಆಗುತ್ತಿರುತ್ತೆ. ಹಾಗಾಗಿ ನಿಮ್ಮ ಒಂದು ಮಾತನ್ನು, ನಡವಳಿಕೆಯನ್ನು, ಜೊತೆಗೆ ಈ ಕೊಡುಕೊಳ್ಳುವಂಥ ವ್ಯವಹಾರದಲ್ಲಿ ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ. ಬಂಧುಗಳಲ್ಲಿ, ಮಿತ್ರರಲ್ಲಿ ಸ್ವಲ್ಪ ವಿಶೇಷವಾಗಿ ಬಾಂಧವ್ಯ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ. 31, 1, 2ರಲ್ಲಿ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ದಿನ ಅಂದರೆ 29, 30 ಅಂದರೆ ಆರಂಭದ ದಿನಗಳು ಅಷ್ಟು ಉತ್ತಮ ಇಲ್ಲ. ಮಧ್ಯದಲ್ಲಿ 2 ದಿನಗಳು ಅತ್ಯುತ್ತಮವಾಗಿ ಬಂದಿವೆ 29, 30. ಆ ಬಳಿಕ ಬರೋದು ಕೊನೆಯ 3 ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ ನಿಮಗೆ ಸಾಮಾನ್ಯ ಅಥವಾ ಮಿಶ್ರ ಫಲದ ದಿನಗಳಾಗಿವೆ. ಹಾಗಾಗಿ ನೀವು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ. ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ನಿಮಗೆ ಈ ವಾರದಲ್ಲಿ ಬಳಸುವಂಥ ಶುಭ ಬಣ್ಣಗಳು ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 6 ಮತ್ತು 7, 6 and 7 ಸಂಖ್ಯೆಯನ್ನು ಬಳಸ್ಕೊಂಡು ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಶುಕ್ರ ಮತ್ತು ಕೇತುವಿನ ಅನುಗ್ರಹ ಅಷ್ಟೇ ಇರುತ್ತೆ. ಉಳಿದಂತೆ ರವಿ, ಚಂದ್ರ, ಮಂಗಳ, ಬುಧ ಆಗಲಿ, ಗುರು ಆಗಲಿ ಅಥವಾ ಶನಿ ಮಹಾರಾಜರು, ರಾಹು, ಕೇತುಗಳು ನಿಮಗೆ ಅಷ್ಟೊಂದು ಉತ್ತಮವಾಗಿಲ್ಲ. ಕೇತುವಿನ ಬಣ್ಣ ಸ್ವಲ್ಪ ನಮಗೆ ಕೇತುವಿನ ಒಂದು ಅನುಗ್ರಹ ಇರೋ ಕಾರಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಜೊತೆಗೆ ಬಳಸ್ಬೋದು. ಈ ಶುಕ್ರನ ಅನುಗ್ರಹ ಉತ್ತಮವಾಗಿರೋದ್ರಿಂದ ಬಿಳಿ ಅಥವಾ ವೈಟ್ ಬಣ್ಣವನ್ನು ಬಳಸ್ಬೋದು. ಸಂಖ್ಯೆಗಳು 6 ಮತ್ತು 7, 6 and 7 ಸಂಖ್ಯೆಯನ್ನು ಬಳಸ್ಕೊಂಡು ಈ ವಾರದಲ್ಲಿ ನಿಮಗೆ 2 ಗ್ರಹಗಳ ಒಂದು ವಿಶೇಷವಾದ ಅನುಗ್ರಹ ಇರುವ ಕಾರಣ ನೀವು ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಎಲ್ಲ ಕಟಕ ರಾಶಿಯವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ನಿಮಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿಗೆ ಈ ವಾರದ ಶುಭ ಆರಂಭ ಎಂದು ಬಂದಿದೆ. ಭಾನುವಾರ, ಸೋಮವಾರ 27, 28 2 ದಿನಗಳಲ್ಲಿ ನಿಮಗೆ ಲಾಭ ವೃದ್ಧಿ, ಇಷ್ಟಾರ್ಥ ಸಿದ್ಧಿ, ಅನೇಕ ರೀತಿಯ ಕೆಲಸ ಕಾರ್ಯಗಳು ಕೈಗೊಳ್ಳುತ್ತದೆ. ಬಂಧುಗಳಲ್ಲಿ ವಿಶೇಷವಾದ ಬಾಂಧವ್ಯ ಬೆಸೆಯುತ್ತದೆ. ಜೊತೆಗೆ ನಿಮ್ಮ ಒಂದು ಏನಾದರೂ ಹಿಂದೆ ಕಾಣುತ್ತಿದ್ದ ಕನಸು ಅಥವಾ ಗುರಿ ಇದ್ದು ತಲುಪುವಂಥ ಸಾಧ್ಯತೆ ಅಥವಾ ಕನಸು ನನಸಾಗುವಂಥ ಸಾಧ್ಯತೆ ಇರುತ್ತೆ. ಸರ್ಕಾರಿ ಇಲಾಖೆ ಅಥವಾ ಕೋರ್ಟ್ ಕಚೇರಿ ಇಲಾಖೆಗಳ ಕೆಲಸ ಕಾರ್ಯಗಳು ಬೇಗನಾಗುತ್ತೆ. ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು ಅಥವಾ ಇನ್ನಿತರ ಯಂತ್ರ ಉಪಕರಣ ಕೊಳ್ಳಲಿಕ್ಕೆ ಈಗ ಚಾಲನೆ ಸಿಗುವಂಥ ಸಾಧ್ಯತೆ. ಹಾಗಾಗಿ ಅನೇಕ ರೀತಿಯ ಇಷ್ಟಾರ್ಥಗಳು ಈಡೇರುವಂಥ ಲಕ್ಷಣಗಳು 27, 28 ಸಿಂಹರಾಶಿಗೆ ಕಂಡುಬಂದಿದೆ. ವಿಶೇಷವಾಗಿ ಆ ಚಂದ್ರನು ಜನ್ಮಸ್ಥಾನದಲ್ಲಿ ಬರುವಂಥ ವಿಶೇಷ ಜನ್ಮಸ್ಥಾನ ಚಂದ್ರನು ನಿಮಗೆ ಶುಭ ಆಶೀರ್ವಾದವನ್ನು ಮಾಡ್ತಾಯಿದ್ದೇನೆ. ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಸಹ ಅನುಕೂಲ ಮಾಡಿಕೊಡ್ತಾ ಇದ್ದೇನೆ. ಆ ಬಳಿಕ ಬರುವಂಥ 29, 30 ಅಷ್ಟೇನು ಉತ್ತಮಿಲ್ಲ. ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಅಷ್ಟೇನು ಉತ್ತಮಿಲ್ಲ. ಆ ಮಂಗಳವಾರ, ಬುಧವಾರದಲ್ಲಿ ಮಾತಿನ ಚಕಮಕಿ, ಅಂದುಕೊಂಡ ಕೆಲಸ ಕಾರ್ಯಗಳು ವಿಘ್ನಗಳು ಬರುತ್ತದೆ. ದೂರ ಪ್ರಯಾಣದಲ್ಲಿ ಏನಾದರೂ ತೊಂದರೆಗಳು ಬರುತ್ತದೆ. ಜೊತೆಗೆ ಕಷ್ಟ ನಷ್ಟಗಳು ಸಂಭವಿಸಿದ ಸಾಧ್ಯತೆ. ಹಾಗಾಗಿ ಈ ದಿನಗಳ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು 29, 30 ಅಷ್ಟೇನು ಉತ್ತಮವಾಗಿ ಫಲ ಬಂದಿಲ್ಲ.
ಇನ್ನು ಬರುವಂತಹ 31-1-2 ಅಂದರೆ ವಾರದ ಕೊನೆಯ 3 ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ. ಗುರುವಾರ, ಶುಕ್ರವಾರ, ಶನಿವಾರ ಅಂದುಕೊಂಡ ಕೆಲಸಗಳಾಗುತ್ತೆ, ಇಷ್ಟ ಸಿದ್ಧಿಯಾಗುತ್ತೆ, ಲಾಭ ವೃದ್ಧಿಯಾಗುತ್ತೆ. ಅನೇಕ ರೀತಿಯ ನಿಮ್ಮ ಬಂಧುಗಳನ್ನು ಮಿತ್ರರನ್ನು ಭೇಟಿಯಾಗ್ಬೋದು. ಕೆಲವರಿಗೆ ವಸ್ತ್ರಾಭರಣ ಕೊಳ್ಳುವಂಥದ್ದು, ಇನ್ನಿತರರಿಗೆ ಯಂತ್ರ ಉಪಕರಣ ತೆಗೆದುಕೊಳ್ಳುವಂಥದ್ದು, ಕೃಷಿ ಚಟುವಟಿಕೆಗಳಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಯಂತ್ರ ಉಪಕರಣ ಕೊಳ್ಳುವಂಥದ್ದು. ಈ ರೀತಿ ಹಲವಾರು ನಿಮ್ಮ ದೀರ್ಘಕಾಲದ ಕೆಲಸ ಕಾರ್ಯಗಳು ಈಗ ಜಯ ಆಗುತ್ತೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ, ಇನ್ನಿತರ ಸಾಮಾನ್ಯ ವರ್ಗದವರಿಗೆ ಅವರವರೊಂದು ವೃತ್ತಿ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಮುನ್ನಡೆ ಬರುತ್ತೆ. ವಿದ್ಯಾರ್ಥಿಗಳಿಗೂ ಯುವಕರಿಗೂ ಸಾಧಕರಿಗೂ ಶುಭ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಈ 31-1-2 ಅಕ್ಟೋಬರ್ 31, ನವೆಂಬರ್ 1-2 ಬಹಳ ಉತ್ತಮವಾದ ದಿನಗಳಾಗಿ 3 ದಿನಗಳು ಇವೆಲ್ಲ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುತ್ತದೆ. ಒಟ್ಟಿನಲ್ಲಿ ಈ ಸಿಂಹರಾಶಿಯವರಿಗೆ ಈ ವಾರದಲ್ಲಿ 27, 28, 31, 1-2 ಎಂಬಂಥ 5 ದಿನಗಳು ಅತ್ಯಂತ ಶುಭ ಕೊಡುವಂಥ ಶುಭ ದಿನಗಳಿವೆ. ಆ ಶುಭ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುತ್ತದೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 5, 6, 1, 2, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ನಿಮಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಎಂದು ಕಂಡುಬರುತ್ತೆ. 27, 28 ಸೋಮವಾರ, ಮಂಗಳವಾರ ಅಷ್ಟೇನು ಉತ್ತಮವಾದ ದಿನ ಆಗಿರೋದಿಲ್ಲ. ಸೋಮವಾರ, ಮಂಗಳವಾರ ನಿಮಗೆ ಅಡ್ಡಿ ಆತಂಕಗಳು ಬರುತ್ತವೆ, ಶತ್ರು ಬಾಧೆಗಳು ಬರುತ್ತವೆ, ಅನೇಕ ರೀತಿಯ ಪೀಡೆಗಳು ಅಥವಾ ವೈರುಧ್ಯಗಳು ಬರುವಂಥದ್ದು. ನೀವು ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂಥದ್ದು. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳಾಗ್ಬೋದು. ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ ತೊಂದರೆಗಳು ವ್ಯಕ್ತ ಆಗ್ಬೋದು. ಹಾಗಾಗಿ ವಾರದ ಆರಂಭ 27, 28 ಅಷ್ಟೇನು ಉತ್ತಮವಾಗಿರೋದಿಲ್ಲ. ಭಾನುವಾರ, ಸೋಮವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರಕ್ಕೆ ಈಗ ಉತ್ತಮವಾದ ಕಾಲ ಇರೋದಿಲ್ಲ. ಆ ಬಳಿಕ ಬರುವಂಥದ್ದು ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 29, 30 ಮಂಗಳವಾರ, ಬುಧವಾರ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಅನೇಕ ರೀತಿಯ ಕೆಲಸಗಳು ಕೈಗೊಳ್ಳುವಂಥದ್ದು, ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು. ಇನ್ನು ಕೆಲವರಿಗೆ ದೂರ ಪ್ರಯಾಣ ಅಥವಾ ಬೇರೆ ಬೇರೆ ಪ್ರದೇಶಗಳಿಗೆ ಯಾತ್ರೆ ಪ್ರವಾಸ ಹೋಗುವಂಥ ಅವಕಾಶ ಬರುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಶುಭ. ಇನ್ನು ಹೆಣ್ಣು ಮಕ್ಕಳಿಗೆ ಸಹ ಅವರವರ ಒಂದು ವಿದ್ಯೆಯಲ್ಲಿ ಪ್ರಗತಿ, ಜೊತೆಗೆ ಬೇರೆ ಬೇರೆ ರೀತಿಯ ಒಂದು ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಇನ್ನು ಮುಂದೆ ಯುವಕರಿಗೆ ಸಾಧಕರಿಗೆ ಸಹ ಅವರೊಂದು ಯುವಕರಿಗೆ ಅವರೊಂದು ಸಾಧನೆಗೆ ಪ್ರತಿಭಾ ಪುರಸ್ಕಾರ ಬರೋದಾಗಲಿ. ಇನ್ನು ಕೆಲವರಿಗೆ ಅವರವರ ಒಂದು ವಿಶೇಷವಾದ ಸಾಂಕೇತಿಕವಾದ ಏನೇನು ವಿದ್ಯಾ ಸಾಧನೆಗೆ ಅಥವಾ ಇನ್ನಿತರ ಈ ಪಠ್ಯೇತರ ಚಟುವಟಿಕೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ, ಅಂಥ ಆ್ಯಕ್ಟಿವಿಟಿಗಳಲ್ಲಿ ಏನಾದರೂ ಪ್ರಶಸ್ತಿಗಳು, ಪುರಸ್ಕಾರಗಳು ಅಥವಾ ಭಿನ್ನರೀತಿಯ ದಾಖಲೆ ಪತ್ರಗಳು ಇವೆಲ್ಲ ಸಿಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 29, 30 ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ ಅಥವಾ ಇನ್ನಿತರ ಯಾವುದೇ ವರ್ಗದ ಕನ್ಯಾ ರಾಶಿಗಳಿಗೆ ಅತ್ಯಂತ ಶುಭ ಕೊಡುವಂಥ ಶುಭ ದಿನ ಆಗಿರುತ್ತೆ. ವಾರದ ಒಂದು ಅತ್ಯಂತ ಶುಭ ದಿನ 29, 30. ಆ ಬಳಿಕ ಬರುವಂಥ 3 ದಿನಗಳು 31, 1, 2 ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ. ಗುರುವಾರ, ಶುಕ್ರವಾರ, ಶನಿವಾರ ಅಷ್ಟೇನು ಉತ್ತಮವಾಗಿಲ್ಲ. ಗುರುವಾರ, ಶುಕ್ರವಾರ, ಶನಿವಾರ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ಕೆಲವರಿಗೆ ಇದ್ದಕ್ಕಿದ್ದಂತೆ ಸುಸ್ತಾಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಬದಲಾವಣೆ ಮಾಡುವಂಥ ಪ್ರಮೇಯ ಬರುವಂಥದ್ದು, ನಿಮ್ಮ ಜೊತೆಗೆ ಇದ್ದವರೇ ನಿಮಗೆ ಈಗ ತೊಂದರೆ ಮಾಡುವಂಥ ಅವಕಾಶಗಳು, ಅಥವಾ ನಿಮಗೆ ಹಿಂದೆ ಮಿತ್ರರಾಗಿದ್ದರೂ ಈಗ ಶತ್ರುಗಳ ರೀತಿ ನಿಮಗೆ ಹಿತಶತ್ರುಗಳು ತೊಂದರೆ ಮಾಡುವಂಥದ್ದು, ವ್ಯಾಪಾರದಲ್ಲಿ ಕಷ್ಟ ನಷ್ಟ ಬರೋದು, ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ನಿಮ್ಮದಲ್ಲದ ಒಂದು ವಿಚಾರಕ್ಕೆ ತಲೆ ಕೆಡಿಸಿಕೊಂಡು ಇನ್ನಷ್ಟು ಹಣ ಖರ್ಚು ಮಾಡೋ ಬಗ್ಗೆ ನಿಮಗೆ ಚಿಂತೆ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಏರಿಳಿತಗಳನ್ನು ಕೊಡುವಂಥ 3 ದಿನಗಳಾಗಿವೆ. 31, 1, 2 ಅಷ್ಟೇನು ಉತ್ತಮವಾಗಿರೋದಿಲ್ಲ. ಈ ಬಗ್ಗೆ ತುಂಬ ಮುನ್ನೆಚ್ಚರಿಕೆ ಹೆಚ್ಚಬೇಕಾಗುತ್ತೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಅನುಕೂಲಕರವಾದ ದಿನ ಅಂದರೆ 29, 30 ಅನುಕೂಲಕರವಾದ ದಿನ. ಉಳಿದಂತೆ ಆರಂಭದ 2 ದಿನಗಳು, ಇದಕ್ಕೆ ಕೊನೆಯ 3 ದಿನಗಳು ನಿಮಗೆ ತುಂಬ ಮಿಶ್ರ ಅಥವಾ ಸಂಕಷ್ಟ ಫಲವನ್ನು ಕೊಡುವಂಥ ದಿನಗಳಿವೆ. ವಿಶೇಷವಾಗಿ ನಿಮ್ಮ ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆಗಳ ಭಕ್ತಿಯನ್ನು ಈ ಕಾಲದಲ್ಲಿ ಮಾಡಬೇಕಾಗುತ್ತೆ. ಜೊತೆಗೆ ಗ್ರಹಗಳ ಅನುಗ್ರಹ ಸ್ವಲ್ಪ ಕಡಿಮೆ ಇರುವ ದಿನ. 2 ಗ್ರಹಗಳು ಅಷ್ಟೇ ನಿಮಗೆ ಪೂರಕವಾಗಿರುತ್ತದೆ. ಹಾಗಾಗಿ ನೀವು ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ವೈಟ್ ಅಂದರೆ ಶುಕ್ರನಿಗೆ ಸಂಬಂಧಿಸಿದ ಬಣ್ಣ, ರೆಡ್ ಅಂದರೆ ಮಂಗಳನಿಗೆ ಸಂಬಂಧಪಟ್ಟ ಬಣ್ಣ. ಹಾಗಾಗಿ ಆ ಒಂದು ವೈಟ್ ಅಥವಾ ಬಿಳೆ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 6 ಮತ್ತು 9, 6 and 9 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಜೊತೆಗೆ ತಮಗೆಲ್ಲರಿಗೂ ದೀಪಾವಳಿ ಹಾರ್ದಿಕ ಶುಭಾಶಯಗಳು. ದೀಪಾವಳಿಯ ಫಲದಲ್ಲಿ ಸಹ ನಿಮಗೆ ಶುಭದಾಯಕವಾಗಲಿ. ತುಲಾ ರಾಶಿ. ತುಲಾ ರಾಶಿಗೆ ಈ ಒಂದು ವಾರದಲ್ಲಿ ವಿಶೇಷವಾದ ಆರಂಭ ಆಗ್ತಾಯಿದೆ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ವಿಶಿಷ್ಟವಾದ ಬದಲಾವಣೆಗಳು ಆಗುವಂಥ ಅವಕಾಶ. ಕೆಲವರಿಗೆ ಅನಿರೀಕ್ಷಿತ ಲಾಭಗಳು, ನಿರೀಕ್ಷಿತ ಲಾಭಗಳು ಆಗ್ಬೋದು. ಇನ್ನು ಕೃಷಿ ಚಟುವಟಿಕೆ ಮಾಡೋರು, ಹೈನುಗಾರಿಕೆ, ತೋಟಗಾರಿಕೆ ಮುಂತಾದ ಕ್ಷೇತ್ರದಲ್ಲಿರೋರಿಗೆ ಅವರ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬರೋದು, ಉತ್ತಮವಾದ ಬೆಳೆ ಚೆನ್ನಾಗಿ ಬಂದು ಇನ್ನಷ್ಟು ನಿಮಗೆ ಲಾಭ ಆದಾಯಗಳು ಹೆಚ್ಚಳಾಗುವಂಥದ್ದು. ಇನ್ನು ಯುವಕರು, ಸಾಧಕರು ಅಥವಾ ಇನ್ನಿತರ ಒಂದು ಉದ್ಯೋಗಕ್ಕೆ ಪ್ರಯತ್ನ ಮಾಡೋರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ವಿವಾಹಕ್ಕೆ ಪ್ರಯತ್ನ ಪಡುವಂಥವ್ರಿಗೆ ವಿವಾಹದ ಒಂದು ಫಿಕ್ಸ್ ಆಗುವಂಥ ಅವಕಾಶ. ಅನೇಕ ರೀತಿಯ ಶುಭ ವಾರ್ತೆಗಳು, ಶುಭ ಘಟನೆಗಳು ಭಾನುವಾರ, ಸೋಮವಾರದಂದು ತುಲಾರಾಶಿಯವರಿಗೆ ಅನುಭವಕ್ಕೆ ಬರುತ್ತೆ. ಹಣಕಾಸು ವಿಚಾರ ಉತ್ತಮ ಇದೆ, ಆರೋಗ್ಯ ವಿಚಾರ ಉತ್ತಮ ಇದೆ, ಬಂಧು ಮಿತ್ರರಲ್ಲಿ ಬಂಧುವಾದ ಬಾಂಧವ್ಯ ಇದೆ. ಜೊತೆಗೆ ಅನೇಕ ರೀತಿಯ ನೀವು ಕನಸು ಕಂಡಂತಹ ಕನಸುಗಳಿಗೆ ಈಗ ಚಾಲನೆ ಸಿಗುವಂಥ ಶುಭ ಸೂಚನೆಗಳು ಸಹ ಈ ಭಾನುವಾರ, ಸೋಮವಾರದಂದು ಕಂಡು ಬರಲಿವೆ. ನಿಮ್ಮ ಮಿತ್ರರಾಗಲಿ, ಬಂಧುಗಳಾಗಲಿ ನಿಮಗೆ ಏನಾದರೂ ಒಂದು ಉತ್ತಮವಾದ ವಾರ್ತೆಗಳನ್ನು, ಶುಭ ವಾರ್ತೆಗಳನ್ನು ಈ ದಿನಗಳಲ್ಲಿ ನಿಮಗೆ ಹೇಳಲಿದ್ದಾರೆ. ಹಾಗೆ ಅನೇಕ ರೀತಿಯ ಉತ್ತಮ ಫಲಗಳನ್ನು ಭಾನುವಾರ, ಸೋಮವಾರ ನಿರೀಕ್ಷೆ ಮಾಡ್ಬೋದು ತುಲಾರಾಶಿಯವರು.
ಆ ಬಳಿಕ ಮಂಗಳವಾರ ಬುಧವಾರ ಸ್ವಲ್ಪ ಮಿಶ್ರ ಫಲದ ದಿನ ಆಗಿರುತ್ತೆ. ಮಂಗಳವಾರ ಬುಧವಾರ ಸ್ವಲ್ಪ ಹಣಕಾಸಿನ ಬಗ್ಗೆ ಎಚ್ಚರಬೇಕು. ಯಾವುದೇ ರೀತಿಯ ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಪೇಮೆಂಟ್ಗಳು ಅಥವಾ ಪಾವತಿಗಳು ನಿಮಗೆ ನಷ್ಟ ಕಷ್ಟಗಳು ಮೋಸ ವಂಚನೆಗೊಳಗಾಗುವ ಸಾಧ್ಯತೆ, ಅಥವಾ ಇತರರ ಮಾತು ನಂಬಿ ನೀವು ಆಮಿಷಕ್ಕೊಳಗಾಗಿ ಏನಾದರೂ ದೊಡ್ಡ ಮೊತ್ತದ ಹಣವನ್ನು ನಿಮಗೆ ನಷ್ಟ ಆಗುವಂಥದ್ದು ಕಳೆದುಕೊಳ್ಳುವಂಥ ಸಾಧ್ಯತೆ. ಪ್ರಯಾಣ ಕಾಲದಲ್ಲಿ ಅಥವಾ ಇನ್ನಿತರ ಕಾಲದಲ್ಲಿ ಸಹ ನಿಮ್ಮ ವಸ್ತು ಒಡವೆ ಚಿನ್ನಾಭರಣಗಳ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಣಕಾಸಿನ ಒಂದು ನಷ್ಟ ಮತ್ತು ಅಪವ್ಯಯ ಎರಡೂ ಆಗುವಂಥ ಅಪವ್ಯಯ ಅಂದರೆ ನಾವು ಕಡಿಮೆ ಮೌಲ್ಯದ ವಸ್ತುವಿಗೆ ಹೆಚ್ಚು ಬೆಲೆಯನ್ನು ಅಥವಾ ಒಂದು ಕಳಪೆ ದರ್ಜೆಯ ಒಂದು ವಸ್ತುವಿಗೆ ಹೆಚ್ಚು ಮೌಲ್ಯವನ್ನು ಅಪವ್ಯಯ ದುರ್ವ್ಯಯ ಅಂತ ಆಗುತ್ತೆ, ಅಂಥದ್ದೆಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಮಂಗಳವಾರ ಬುಧವಾರದಂದು ಬೇಕಾಗುತ್ತೆ. ಜೊತೆಗೆ ದೊಡ್ಡ ಮೊತ್ತದ ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಮಂಗಳವಾರ ಬುಧವಾರ ಅಷ್ಟೇನು ಉತ್ತಮವಾಗಿರೋದಿಲ್ಲ. ಆ ಬಳಿಕ 31-1-2 ಅಂದರೆ ಈ ಗುರುವಾರ ಶುಕ್ರವಾರ ಶನಿವಾರ ವಾರದ ಕೊನೆಯ 3 ದಿನಗಳು ಅತ್ಯಂತ ಅದ್ಭುತವಾದ ಫಲ ಕೊಡುವಂಥ ಶುಭ ದಿನಗಳು. ಆ ದೀಪಾವಳಿ ಪರ್ವಕಾಲದಲ್ಲಿ ಬರುವಂಥ 3 ದಿನಗಳು ನಿಮಗೆ ಲಾಭವನ್ನು ಯಶಸ್ಸನ್ನು ಕೀರ್ತಿಯನ್ನು ಕೊಡಲಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧುಗಳಲ್ಲಿ ಅಥವಾ ಬಾಂಧವ್ಯ ಏರ್ಪಡುವಂಥದ್ದು, ಉತ್ತಮವಾದ ಒಂದು ಹಬ್ಬದ ಸಂಭ್ರಮದಲ್ಲಿ ಅನೇಕ ರೀತಿಯ ಶುಭ ವಾರ್ತೆಗಳು ನಿಮಗೆ ಸಿಗಲಿವೆ. ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಮುಂತಾದವರಿಗೆ ಅವರವರೊಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಬರ್ಬೋದು. ಕೆಲವರಿಗೆ ಉದ್ಯೋಗದ ಆಫರ್ ಲೆಟರ್ ಬರ್ಬೋದು. ಇನ್ನು ಕೆಲವರಿಗೆ ಅವರು ಅಪೇಕ್ಷೆ ಪಟ್ಟಂಥ ಯಾವುದೇ ಪ್ರತೀಕ್ಷಾ ಸ್ಪರ್ಧೆಗಳಲ್ಲಿ ಹೆಚ್ಚಿನ ಒಂದು ಅಂಕಗಳು ಮೌಲ್ಯಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಮಹಿಳೆಯರು ಗೃಹಿಣಿಯರಿಗೆ ಸಾಮಾನ್ಯದಲ್ಲಿ ನೆಮ್ಮದಿಯ ವಾತಾವರಣ, ಬಂಧು ಬಾಂಧವರ ಜೊತೆಗೆ ಉತ್ತಮವಾದ ಬಾಂಧವ್ಯ ಏರ್ಪಡುವಂಥದ್ದು, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ. ಇನ್ನು ಕೆಲವೊಬ್ಬರಿಗೆ ವಿಶೇಷವಾದ ದೇವತಾ ಕಾರ್ಯಗಳಿಗೆ, ಯಾತ್ರೆಗೆ ಅಥವಾ ಪ್ರವಾಸದ ರೂಪದಲ್ಲಿ ವಿದೇಶಕ್ಕೆ ಹೋಗುವಂಥ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ಅವಕಾಶ ಕೆಲವರಿಗೆ ಒದಗಿ ಬರ್ಬೋದು. ಈ ರೀತಿ ಹಲವಾರು ನೀವು ಇಷ್ಟಪಟ್ಟಂತಹ ಘಟನೆಗಳು ಈ 3 ದಿನಗಳಂದರೆ 31-1-2 ದಿನಗಳಲ್ಲಿ ಜರುಗುವಂತಹ ಸಾಧ್ಯತೆ ಇರುತ್ತೆ. ದೀಪಾವಳಿಯ ಪರ್ವಕಾಲ ನಿಮಗೆ ಅತ್ಯಂತ ಶುಭಫಲವನ್ನು ಚಂದ್ರ ಅನುಗ್ರಹ ನಿಮಗೆ ಜನ್ಮರಾಶಿಯಲ್ಲಿ ಬರುವಂತಹ ಚಂದ್ರನು ಈ ದೀಪಾವಳಿಯ ಪಾಡ್ಯವೇ ಪರ್ವಕಾಲದಲ್ಲಿ ಕೊಡಲಿದ್ದೇನೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಅಪರೂಪಕ್ಕೆ ಬರುವಂತಹ ಘಟನೆಗಳು ದೀಪಾವಳಿ ಪರ್ವಕಾಲದಲ್ಲಿ 3 ದಿನಗಳು ಉತ್ತಮ ಫಲ ಬಂತ ಕೆಲವೇ ರಾಶಿಗಳಲ್ಲಿ ನಿಮ್ಮ ರಾಶಿ ಒಂದಾಗಿರುತ್ತೆ. ಹಾಗಾಗಿ ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ, ಗ್ರೀನ್, ಗ್ರೇ ಮತ್ತು ವೈಟ್ ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 2, 4, 5, 6, 2, 4, 5, 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಈ ವಾರದಲ್ಲಿ ನಿಮಗೆ ಈ ಆರಂಭದ 2 ದಿನಗಳು, ಕೊನೆಯ 3 ದಿನಗಳು, ಒಟ್ಟಿಗೆ 5 ದಿನಗಳು ಅತ್ಯಂತ ಶುಭಫಲ ಕೊಡುವಂಥ ದಿನಗಳಿವೆ. 5 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ತಮಗೆ ಮತ್ತೊಮ್ಮೆ ದೀಪಾವಳಿ ಹಾರ್ದಿಕ ಶುಭಾಶಯಗಳು. ಈ ವಾರ ತುಲಾ ರಾಶಿಯವರೆಗೂ ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ವಾರದ ಶುಭ ಆರಂಭ ಆಗ್ತಾಯಿದೆ. ಭಾನುವಾರ ಸೋಮವಾರ 2 ದಿನಗಳು ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಕಾಣುವಂಥ ದಿನ. ವ್ಯಾಪಾರಿಗಳಿಗೆ ವ್ಯಾಪಾರ ಹೆಚ್ಚಾಗುತ್ತೆ. ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಸಿಗ್ಬೋದು. ಅಂದುಕೊಂಡ ಏನಾದರೂ ನಿಮಗೆ ಸಿಗಬೇಕಾದ ಇನ್ಕ್ರಿಮೆಂಟೋ, ಬಡ್ತಿನೋ, ಪ್ರಮೋಷನೋ, ಟ್ರಾನ್ಸ್ಫರೋ ಇನ್ನೂ ಏನು ಅಪೇಕ್ಷೆ ಪಟ್ಟಿದ್ದೆಲ್ಲ ಸಿಗುವಂಥ ಸಾಧ್ಯತೆ. ಮೇಲಾಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗ್ಬೋದು. ಇನ್ನು ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸಗಳಲ್ಲಿ ಜಯ ನಿಮಗೆ ಆಗಲಿದೆ. ಅನೇಕ ರೀತಿಯ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದು. ಉದ್ಯಮಿಗಳಿಗೆ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಬರುವಂಥದ್ದು. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ. ಈ ರೀತಿ ಯಾವುದೇ ಕ್ಷೇತ್ರ ಇರಲಿ ವೃಶ್ಚಿಕ ರಾಶಿಯವರಿಗೆ ಅವರ ಕ್ಷೇತ್ರದಲ್ಲಿ ಸೋಮವಾರ ಮಂಗಳವಾರ ಬಹಳ ಪ್ರಗತಿ ಹಾಗೂ ನೆಮ್ಮದಿಯ ದಿನ ಆಗಿರುತ್ತೆ. ಆ ಬಳಿಕ ಬರುವಂಥ ಮಂಗಳವಾರ ಬುಧವಾರ 29-30 ಈ 2 ದಿನಗಳು ಸಹ ನಿಮಗೆ ಲಾಭವನ್ನು ಜಯವನ್ನು ಕೊಡಲಿವೆ. ವಿಶೇಷವಾಗಿ ಉದ್ಯಮ ಅಥವಾ ಇಂಡಸ್ಟ್ರಿ ನಡೆಸೋರಿಗೆ, ಕೃಷಿ ಚಟುವಟಿಕೆ ಮಾಡೋರಿಗೆ, ತೋಟಗಾರಿಕೆ ಹೈನುಗಾರಿಕೆ ಮಾಡೋರಿಗೆ, ಸ್ವಂತ ಉತ್ಪಾದನೆ ಮಾಡುವಂಥ ಸ್ವಂತ ಕೈಗಾರಿಕಾ ಉದ್ಯಮಿಗಳಿಗೆ ಹಲವು ರೀತಿಯ ಅವಕಾಶಗಳು ಈ ದಿನಗಳಲ್ಲಿ ಬರಲಿವೆ. ನಿಮ್ಮ ಉದ್ಯಮಕ್ಕೆ ಪ್ರಗತಿ ಇದೆ, ಉದ್ಯಮದಲ್ಲಿ ಲಾಭ ಇದೆ, ಆದಾಯ ಹೆಚ್ಚಳ ಆಗುವಂಥದ್ದು, ಅಥವಾ ಯಾವುದೇ ರೀತಿಯ ನಿರೀಕ್ಷಿತವಾದ ಅಥವಾ ಅನಿರೀಕ್ಷಿತವಾದ ಸರ್ಕಾರದ ಯೋಜನೆಗಳ ಲಾಭ ನಿಮಗೆ ಸಿಗುವಂಥದ್ದು. ಹಿಂದೆ ನಿಮಗೆ ಪೆಂಡಿಂಗ್ ಇದ್ದ ದೊಡ್ಡ ಮೊತ್ತದ ಅಮೌಂಟ್ ಅಂದರೆ ಪೆಂಡಿಂಗ್ ಇದ್ದ ಬಿಲ್ ಆಗಲಿ ಅಮೌಂಟ್ ಆಗಲಿ ನಿಮಗೆ ಬಂದು ಕೈ ಸೇರುವಂಥದ್ದು, ಅಥವಾ ಹಿಂದೆ ಕೊಟ್ಟ ಸಾಲದ ಹಣ ನಿಮಗೆ ಈ ಮಂಗಳವಾರ ಬುಧವಾರ ದಿನಗಳಲ್ಲಿ ವಾಪಸ್ ಬರುವಂಥದ್ದು, ಅಥವಾ ನಿಮ್ಮ ಭವಿಷ್ಯದ ಏನಾದರೂ ಒಂದು ಮಹತ್ತರವಾದ ಯೋಜನೆಗಳಿಗೆ ಇಂದು ಚಾಲನೆ ಸಿಗುವಂಥದ್ದು. ಈ ರೀತಿ ಹಲವಾರು ಶುಭಗಳನ್ನು 29-30ರಂದು ಈ ವೃಶ್ಚಿಕ ರಾಶಿಯವರು ನೀವು ನಿಗದಿ ಮಾಡ್ಬೋದಾಗಿದೆ. ಜೊತೆಗೆ ರಾಜಕೀಯದಲ್ಲಿರೋರು, ಸರ್ಕಾರಿ ಮೂಲದಲ್ಲಿರುವಂಥ ವೃಶ್ಚಿಕ ರಾಶಿಯವರಿಗೆ ಏನೋ ಒಂದು ಶುಭ ಸಮಾಚಾರ ಮಂಗಳವಾರ ಬುಧವಾರದಂದು ನಿಮಗೆ ಒಂದು ಉತ್ತಮ ಉತ್ಸಾಹವನ್ನು ಕೊಡುವಂಥ ದಿನ ಆಗಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಆರಂಭದ 3 ದಿನಗಳು ಅಂದರೆ 4 ದಿನಗಳು 27, 28, 29, 30 ಸೋಮವಾರ ಮಂಗಳವಾರ ಬುಧವಾರ ಈ 4 ದಿನಗಳು ಅತ್ಯಂತ ಶುಭವನ್ನು ಲಾಭವನ್ನು ಕೊಡುವಂಥ ಶುಭ ದಿನಗಳಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಿಕ ಬರುವಂಥ ಕೊನೆಯ 3 ದಿನಗಳು ಅಷ್ಟು ಉತ್ತಮ ಇಲ್ಲ. ಗುರುವಾರ ಶುಕ್ರವಾರ ಶನಿವಾರ ಮಿಶ್ರ ಫಲಗಳನ್ನು ಕೊಡಬಹುದಾಗಿದೆ. ಕಷ್ಟ ನಷ್ಟಗಳು ಉಂಟಾಗಬಹುದಾಗಿದೆ. ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣಗಳನ್ನು ಕಳ್ಕೊಳ್ಬೋದು. ಅದು ಯಾವುದೇ ರೀತಿ ಆಮಿಷಕ್ಕೆ ಒಳಗಾಗಿ ನಿಮಗೇನಾದ್ರು ಕೆಲವರು ಮೋಸ ವಂಚನೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಬಂಧುಗಳಲ್ಲಿ ಬಾಂಧವರಲ್ಲಿ ಏನಾದರೂ ಮಾತಿನ ಚಕಮಕಿ ಬರ್ಬೋದು, ಅಥವಾ ಇನ್ನಿತರರು ನಿಮ್ಮ ಒಂದು ವರ್ತನೆ ಮೇಲೆ ಸಂಶಯ ಅನುಮಾನ ಪಡುವಂಥದ್ದು. ಮನೆಯಲ್ಲಿ ಸಹ ಹಾಗೆ ಮನೆಯ ಸದಸ್ಯರು ಸಹ ಮಾತಿನ ಚಕಮಕಿ ಆಗುವಂಥದ್ದು. ಈ ರೀತಿ ಹಲವಾರು ಇಷ್ಟ ಇಲ್ಲದಂತಹ ಘಟನೆಗಳು ಅಥವಾ ನಿಮಗೆ ಬೇಜಾರಾಗುವಂತಹ ಘಟನೆಗಳು ಈ 3 ದಿನಗಳಲ್ಲಿ ಜರಗಬಹುದಾಗಿದೆ. ಅಂದರೆ 31-1-2 ಗುರುವಾರ ಶುಕ್ರವಾರ ಶನಿವಾರ 3 ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ. ಮಾತಿನಲ್ಲೂ ಬೇಕು, ಹಣಕಾಸಿನ ವಿಚಾರ ಬೇಕು, ನಡವಳಿಕೆ ಕೆಲಸ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ.
ಹಾಗಾಗಿ ಈ ಆರಂಭದ 4 ದಿನಗಳ ಸದುಪಯೋಗ ಪಡಿಸಿಕೊಳ್ಳಿ. 3 ದಿನಗಳ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ನಿಮಗೆ ಖಂಡಿತ ಬೇಕಾಗುತ್ತೆ. ಬಳಸುವಂಥ ಬಣ್ಣ ಈ ವಾರದಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರಣದ ಬಣ್ಣ, ಸ್ನೋ ವೈಟ್ ಮಿಕ್ಸ್ ಬಣ್ಣ ಬಳಸ್ಬೋದು. ಸಂಖ್ಯೆಗಳು 2, 6, 7, 2, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ದೀಪಾವಳಿ ಪರ್ವಕಾಲವು ಶುಭದಾಯಕವಾಗಲಿ. ಜೊತೆಗೆ ಈ ವಾರ ನಿಮಗೆ ಶುಭದಾಯಕವಾಗಲಿ. ಮುಂದೆ ಧನುಸ್ಸು ರಾಶಿ ಅಥವಾ ಧನುರಾಶಿಗೆ ಈ ವಾರದ ಶುಭ ಆರಂಭ ಒಂದು ಕಂಡು ಬಂದಿದೆ. ಆರಂಭದ ಭಾನುವಾರ ಸೋಮವಾರ ನಿಮಗೆ ಹಣಕಾಸಿನ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಅದು ಇತರ ವಿಚಾರ ಉತ್ತಮವಾಗಿದೆ. ಹಣಕಾಸಿನ ಬಗ್ಗೆ ಸ್ವಲ್ಪ ಖರ್ಚು ವೆಚ್ಚ ಹೆಚ್ಚು ಬರ್ಬೋದು. ಅಂದರೆ ಅನಿರೀಕ್ಷಿತ ಖರ್ಚು, ಅನಪೇಕ್ಷಿತ ಖರ್ಚುಗಳು ಬರ್ಬೋದು. ಹಾಗಾಗಿ ಹಣಕಾಸಿನ ಖರ್ಚನ್ನು ನಿಯಂತ್ರಣ ಮಾಡಿ. ನಿಮ್ಮ ಆದಾಯಕ್ಕೆ ಯಾವುದೇ ಕೊರತೆಗಳಿರೋದಿಲ್ಲ. ಜೊತೆಗೆ ಆರೋಗ್ಯ, ಮನಸ್ಥಿತಿ ಎಲ್ಲ ಉತ್ತಮವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಹೊಸ ಅವಕಾಶಗಳು ಬರ್ಬೋದು. ವ್ಯಾಪಾರಿಗಳಿಗೆ ಪ್ರಗತಿ ಆಗ್ಬೋದು. ಹಣಕಾಸಿನ ಖರ್ಚನ್ನು ನಿಯಂತ್ರಣ ಮಾಡಿಕೊಂಡ್ರೆ ನಿಮಗೆ ಭಾನುವಾರ ಸೋಮವಾರ ಹೆಚ್ಚಿನ ಶುಭಫಲವನ್ನು ನಿರೀಕ್ಷೆ ಮಾಡ್ಬೋದು. ಆ ಬಳಿಕ ಮಂಗಳವಾರ ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನವೇ. ಮಂಗಳವಾರ ಬುಧವಾರ ನಿಮಗೆ ಅನಿರೀಕ್ಷಿತ ಲಾಭ ಆಗಲಿವೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮಗೆ ಪ್ರಗತಿದಾಯಕ ಲಕ್ಷಣಗಳು ಬರುವಂಥದ್ದು. ಪೆಂಡಿಂಗ್ ಇದ್ದ ಬಿಲ್ಗಳು ಏನಾದರೂ ಸಿಗುವಂಥದ್ದು. ಜೊತೆಗೆ ಸರ್ಕಾರದ ಏನೋ ದಾಖಲೆ ಪತ್ರಗಳು ಇಷ್ಟು ದಿನ ಸಿಗದೆ ಇಂಥ ಪತ್ರಗಳು ನಿಮಗೆ ಕೈಗೆ ಸಿಗುವಂಥದ್ದು. ಕೆಲವರಿಗೆ ದೂರ ಪ್ರಯಾಣ, ಪ್ರವಾಸ ಹೋಗುವಂಥ ಅವಕಾಶ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಅಥವಾ ಸಾಧಕರಿಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಅಥವಾ ಯಾವುದೇ ರೀತಿಯ ನಿಮಗೆ ಸರ್ಕಾರದ ಏನಾದರೂ ಯೋಜನೆಗಳ ಲಾಭ ಇತ್ಯಾದಿ ಸಿಗುವಂಥದ್ದು. ಇನ್ನು ಕೆಲವರಿಗೆ ಉದ್ಯೋಗ ಅಪೇಕ್ಷೆ ಪಟ್ಟರೆ ಉದ್ಯೋಗ ಸಿಗುವಂಥದ್ದು. ಮುಂತಾದ ಹಲವಾರು ಶುಭಫಲಗಳು ಈ ಮಂಗಳವಾರ ಬುಧವಾರ 29, 30ರಂದು ನಿರೀಕ್ಷೆ ಮಾಡಬಹುದು ಧನುಸು ರಾಶಿಯವರು. ಇನ್ನು ಬಳಿಕ ಬರುವಂಥ ಕೊನೆಯ 3 ದಿನಗಳು ಅಂದರೆ ಈ ಅಕ್ಟೋಬರ್ 31, ನವೆಂಬರ್ 1, 2 ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ದೀಪಾವಳಿ ಪರ್ವಕಾಲದ 3 ದಿನಗಳು ನಿಮಗೆ ಅತ್ಯಂತ ಶುಭಕರವಾಗಿವೆ. ಲಾಭಸ್ಥಾನದಲ್ಲಿ ಬರುವಂಥ ಏಕೈಕ ರಾಶಿ ಅಂದರೆ ಈ ಚಂದ್ರನು ಈ ದಿನ ಲಾಭಸ್ಥಾನದಲ್ಲಿ ಬರ್ತಾನೆ. ಈ ರಾಶಿ ಅಂದರೆ ಈಗ ಧನುರಾಶಿಗೆ ಮಾತ್ರ, ಯಾವುದೇ ರಾಶಿಗೆ ಅಂತಹ ಒಂದು ಅನುಕೂಲತೆಗಳು ದೀಪಾವಳಿ ಪರ್ವದ ಕಾಲದಲ್ಲಿ ಸಿಕ್ಕಿಲ್ಲ. ಈ ವರ್ಷದಲ್ಲಿ ಈ ಕಾಲದಲ್ಲಿ ನಿಮಗೆ ಧನುರಾಶಿಯವರಿಗೆ ಭಾಗ್ಯೋದಯ ಆಗ್ತದೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಅನಿರೀಕ್ಷಿತವಾದ ಶುಭಫಲಗಳಾಗುತ್ತವೆ. ದೀರ್ಘಕಾಲದ ಪೆಂಡಿಂಗಿಂದ ಕೆಲಸಗಳಾಗುವಂಥದ್ದು, ಮದುವೆ ಆಗದವರಿಗೆ ಮದುವೆ ಆಗುವಂಥದ್ದು, ಉದ್ಯೋಗ ಸಿಗದವರಿಗೆ ಉದ್ಯೋಗ ಸಿಗ್ಬೋದು. ಅಥವಾ ಈಗಾಗಲೇ ಉದ್ಯೋಗದಲ್ಲಿದ್ದರೆ ಹೊಸ ಉದ್ಯೋಗ ಬದಲಿ ಮಾಡಬೇಕಾದ್ರೆ ಬದಲಿ ಉದ್ಯೋಗ ಅಥವಾ ಯಾವುದೇ ರೀತಿಯ ಒಂದು ಬೇರೆ ರೀತಿಯ ಒಳ್ಳೆಯ ಬ್ರೇಕ್ ಸಿಗುವಂಥದ್ದು, ಒಳ್ಳೆಯ ಒಂದು ಉದ್ಯೋಗ ಸಿಗುವಂಥದ್ದು, ವಿದೇಶಿ ಮೂಲದ ಕಂಪನಿಗಳು ಉದ್ಯೋಗ ಸಿಗುವಂಥದ್ದು, ವಿದೇಶಕ್ಕೆ ಹೋಗುವಂಥ ಅವಕಾಶ. ಈ ರೀತಿ ನಾನಾ ರೀತಿಯ ಲಾಭಗಳು ಈ 3 ದಿನಗಳಲ್ಲಿ ಕಂಡುಬರಲು ಶುಭ ವಾರ್ತೆ ಇದೆ, ಶುಭ ಲಕ್ಷಣಗಳಿವೆ. ಅನೇಕ ರೀತಿಯ ಲಾಭ, ಆದಾಯ ಹೆಚ್ಚಳಾಗುತ್ತೆ. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯೋಗದಲ್ಲಿ ಇರುವ ಪ್ರಗತಿ, ಎಲ್ಲರಿಗೂ ಪ್ರಗತಿ ಲಕ್ಷಣ ಈ ಗುರುವಾರ, ಶುಕ್ರವಾರ, ಶನಿವಾರ 3 ದಿನಗಳಲ್ಲಿ ಕಂಡು ಬರುತ್ತೆ. ಹಾಗಾಗಿ ಅತ್ಯಂತ ಶುಭಫಲ ಪಡುವಂಥ ರಾಶಿ ನಿಮ್ಮದಾಗಿರುತ್ತೆ. ದೀಪಾವಳಿ ಪರ್ವಕಾಲದಲ್ಲಿ 29, 30, 31, 1, 2 ನಿರಂತರವಾಗಿ 5 ದಿನಗಳು ಚಂದ್ರನು ಕರ್ಮಸ್ಥಾನ, ಲಾಭಸ್ಥಾನ ನಿಮಗೆ ಅನುಗ್ರಹ ಮಾಡ್ತಿದ್ದೇನೆ. ಅಪರೂಪಕ್ಕೆ ಸಿಗುವಂಥ ಅವಕಾಶವನ್ನು ಎಲ್ಲ ಧನುರಾಶಿಯವರು ಸದುಪಯೋಗ ಪಡಿಸಿಕೊಳ್ಳಿ. ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ರವಿಯ ಅನುಗ್ರಹ ವಾರ ಪೂರ್ತಿ ಇರುತ್ತೆ. ಅಲ್ಲಿ ವಿಶೇಷವಾಗಿ ಶುಕ್ರನ ಅನುಗ್ರಹ ವಾರ ಪೂರ್ತಿ ಇರುತ್ತೆ. ಹಾಗಾಗಿ ನೀವು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 1, 2, 6, 7, 1, 2, 6, 7 ಆರೆಂಜ್, ಸ್ನೋ, ವೈಟ್ ಮಿಕ್ಸ್ ಬಣ್ಣ ಬಳಸಿ. ನಂಬರ್ 1, 2, 6, 7ಗಳನ್ನು ಬಳಸಿಕೊಳ್ಳಿ. ಈ ವಾರದಲ್ಲಿ ವಿಶೇಷವಾಗಿ ದೀಪಾವಳಿ ಪರ್ವಕಾಲದಲ್ಲಿ 4 ಗ್ರಹಗಳ ವಿಶೇಷವಾದ ಅನುಗ್ರಹ ಇದೆ. 4 ದಿನಗಳು ನಿಮಗೆ ನಿರಂತರವಾಗಿ 5 ದಿನಗಳು ಉತ್ತಮದ ಶುಭಫಲವನ್ನು ಕೊಡ್ತೇವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಈ ವಾರ ನಿಮಗೆ ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿಗೆ ಈ ವಾರದ ಸಾಮಾನ್ಯ ಆರಂಭ ಆಗ್ತಾಯಿದೆ. ಆರಂಭದಲ್ಲಿ ನಿಮಗೆ ಕಲಹದ ವಾತಾವರಣ ಬರ್ಬೋದು. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಮಾತಿನ ಕಲಹದ ಬಗ್ಗೆ ಎಚ್ಚರ ಗಮನಿಸಿಕೊಳ್ಳಿ. ಭಾನುವಾರ, ಸೋಮವಾರ ಹಣಕಾಸಿಗೆ, ಆರೋಗ್ಯಕ್ಕೆ ಏನೂ ತೊಂದರೆಗಳಿರೋದಿಲ್ಲ. ಸಣ್ಣ ಪುಟ್ಟ ಒಂದು ನಿಮಗೆ ಮಾತಿನ ಚಕಮಕಿ ಬರ್ಬೋದು. ಕಿರಿಯರಲ್ಲಿ ಕಲಹ ಬರ್ಬೋದು, ಹಿರಿಯರಲ್ಲಿ ಕಲಹ ಬರ್ಬೋದು. ಅಥವಾ ನಿಮ್ಮ ಮೇಲಾಧಿಕಾರಿಗಳಿಂದ ಏನಾದರೂ ನಿಮಗೆ ಮಾತಿನ ಚಕಮಕಿ ಬರ್ಬೋದು. ಅಥವಾ ವೃತ್ತಿ ವ್ಯಾಪಾರ ಜಾಗಗಳು ಸಹ ನಿಮ್ಮ ಗ್ರಾಹಕರಿಂದ ಅಥವಾ ಕಸ್ಟಮರ್ಗಳಿಂದ ಸಹ ಏನಾದರೂ ನಿಮಗೆ ಅಹಿತಕರವಾದ ಮಾತುಗಳು ಬರೋದು. ಹಾಗೆ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿ, ಜೊತೆಗೆ ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಅದರ ಹೊರತು ಹಣಕಾಸು, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳಿಲ್ಲ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಉತ್ತಮ ಫಲಗಳು ಭಾನುವಾರ, ಸೋಮವಾರದಂದು ಕಂಡುಬರಲಿವೆ. ಇನ್ನು ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಸಾಮಾನ್ಯ ದಿನ. ಮಂಗಳವಾರ, ಬುಧವಾರ ಹಾಗೆ ಹಣಕಾಸಿನ ಬಗ್ಗೆ ಎಚ್ಚರಿಸಬೇಕು. ಹಣಕಾಸು ಖರ್ಚು ಹೆಚ್ಚಳಾಗುತ್ತೆ. ಜೊತೆಗೆ ಅವ್ಯಯ ಅಥವಾ ಅಪವ್ಯಯ ಆಗುವಂಥದ್ದು, ಕಡಿಮೆ ಮೌಲ್ಯದ ವಸ್ತುಗೆ ನೀವು ಹೆಚ್ಚು ಬೆಲೆ ಇರುವಂಥದ್ದು, ಅದು ಯಾರೇ ನಿಮಗೆ ಆರ್ಥಿಕವಾಗಿ ಏನಾದರೂ ಸುಳ್ಳುಗಳನ್ನು ಹೇಳಿ ನಿಮಗೆ ಮೋಸ ಮಾಡುವಂಥದ್ದು, ಅದು ಆನ್ಲೈನಲ್ಲಿ ಏನಾದರೂ ಆಮಿಷಕ್ಕೊಳಗಾಗಿ ನೀವೇ ನಿಮ್ಮ ಸ್ವಯಂಕೃತವಾಗಿ ಹಣವನ್ನು ಕಳೆದುಕೊಳ್ಳುವುದು, ಮುಂತಾದ ಹಣಕಾಸಿಗೆ ಸಂಬಂಧಪಟ್ಟ ಏನೋ ತೊಂದರೆಗಳು ಅಥವಾ ಕಷ್ಟ ನಷ್ಟಕ್ಕೆ ನೀವು ಸಿಲುಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಹಣಕಾಸಿನ ಬಗ್ಗೆ ಮಂಗಳವಾರ, ಬುಧವಾರ ಅಥವಾ 29, 30 ತಾರೀಕಿನಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಅದರ ಹೊರತು ನಿಮಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟ, ಆರೋಗ್ಯಕ್ಕೆ ಸಂಬಂಧ ಯಾವುದೇ ಏರುಪೇರುಗಳಿಲ್ಲ. ಹಣಕಾಸಿನ ಮಹತ್ವವನ್ನು ಅರಿತುಕೊಂಡು ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಮಂಗಳವಾರ, ಬುಧವಾರ ವಹಿಸ್ಕೋಬೇಕು. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ ವಾರದ ಕೊನೆಯ 3 ದಿನಗಳು ಅತ್ಯದ್ಭುತವಾದ ಫಲಗಳನ್ನು ಕೊಡುವಂಥ ದಿನ. ಅಲ್ಲಿ ವಿಶೇಷವಾಗಿ ಚಂದ್ರನ ಕರ್ಮಸ್ಥಾನದ ನಿಮಗೆ ವಿಶೇಷವಾದ ಅನುಗ್ರಹ ಆಗುವಂಥ ದಿನ. ಹಾಗಾಗಿ ಮಕರ ರಾಶಿಯವರಿಗೆ ಸಾಡೆ ಸಾತಿಯ ಒಂದು ಕೊನೆಯ ಹಂತದಲ್ಲಿ ಬರ್ತಾಯಿದೆ. ದೀಪಾವಳಿ ಪರ್ವಕಾಲ ನಿಮಗೆ ಒಂದು ಶುಭ ಸೂಚನೆಯಾಗಿ ಬರ್ತಾಯಿದೆ. ನೋಡಿಕೊಳ್ಳಿ, ಶುಭ ಸೂಚನೆ ಚಂದ್ರನಿಂದಲೇ ನಿಮಗೆ ಆರಂಭ ಆಗುತ್ತೆ. ದೀಪಾವಳಿ ಪರ್ವಕಾಲದಲ್ಲಿ ದೀಪಾವಳಿಯ ಫಲಕ್ಕೆ ಲೆಕ್ಕ ಬರುತ್ತೆ. ದೀಪಾವಳಿ ಫಲದಲ್ಲಿ ಇಂದಿನಿಂದ ನಿಮಗೆ
ಒಂದು ಶುಭೋದಯ ಆಗುತ್ತೆ, ಶುಭ ಫಲ ನಿರ್ಮಾಣ ಆಗುತ್ತೆ. ಇಷ್ಟು ದಿನ ನಿಮಗೆ ನೋವನ್ನು, ಅವಮಾನವನ್ನು ಅಥವಾ ನಷ್ಟ ಕಷ್ಟಗಳನ್ನು ಸಹಿಸಿಕೊಂಡಂತಹ ಒಂದು ಮಕರ ರಾಶಿಯವರಿಗೆ ಮಹಾರಾಜರು ಸಹ ಇದನ್ನು ಅನುಗ್ರಹ ಮಾಡ್ತಿದ್ದಾರೆ. ಚಂದ್ರನು ಅನುಗ್ರಹ ಮಾಡ್ತಾನೆ, ಇತರ ಗ್ರಹಗಳು ನಿಮಗೆ ಬೆಂಬಲಕ್ಕಿವೆ. ಶುಕ್ರ ಅನುಗ್ರಹ ಇರುತ್ತೆ, ಅದರ ವಿಷಯವಾಗಿ ಸೂರ್ಯ ಅನುಗ್ರಹ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಸಕಲ ಇಷ್ಟಾರ್ಥಗಳು ಸಿದ್ಧ ಆಗುತ್ತೆ. 31-1-2 ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಅನೇಕ ಕೆಲಸ ಕಾರ್ಯಗಳಾಗುತ್ತದೆ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಜಯ ನಿಮ್ಮದಾಗುತ್ತೆ. ಅಂದುಕೊಂಡಂಥ ಕೆಲಸಗಳು ವೇಗವಾಗಿ ಆಗುತ್ತೆ. ನಿರೀಕ್ಷಿತ ಅನಿರೀಕ್ಷಿತ ಎರಡು ರೀತಿಯ ಲಾಭಗಳಿವೆ. ಬಂಧುಗಳ ಸಹಕಾರ, ಮಿತ್ರರ ಸಹಕಾರ ಇದೆ. ಹಿಂದೆ ನಿಮ್ಮನ್ನು ಯಾರು ದೂರ ಮಾಡಿದ್ದಾರೆ, ಹಿಂದೆ ನಿಮ್ಮನ್ನು ಯಾರು ದ್ವೇಷ ಮಾಡಿದ್ದಾರೆ, ಅವರು ನಿಮ್ಮನ್ನು ಹತ್ತಿರ ಮಾಡ್ತಾರೆ, ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಹಿಂದೆ ನಿಮ್ಮಿಂದ ಏನಾದರೂ ತುಂಬ ನಿಮಗೆ ಅವಮಾನಕರ ಘಟನೆ ಅವರಿಂದ ನಿಮಗೆ ತೊಂದರೆಗಳಾಗಿದ್ದಂಥ ವ್ಯಕ್ತಿಗಳು ಈಗ ನಿಮಗೆ ಸಹಾಯ ಮಾಡೋಕ್ಕೆ ಧಾವಿಸ್ತಾರೆ. ಈ ರೀತಿ ಹಲವಾರು ಪರಿವರ್ತನೆಗಳು, ಅಂದರೆ ಮಹತ್ತರವಾದ ಪರಿವರ್ತನೆಗಳು ಅಂತ ಅಂದ್ಕೋಬೋದು. ಮಹತ್ತರವಾದ ಪರಿವರ್ತನೆಗಳು 31-1-2 ಮಕರ ರಾಶಿಯವರ ಜೀವನದಲ್ಲಿ ಆಗಲಿದೆ. ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಆರಂಭದ ದಿನಗಳು ಅಷ್ಟು ಉತ್ತಮವಾಗಿ ಬಂದಿಲ್ಲ. ಭಾನುವಾರ ಸೋಮವಾರ ಅಷ್ಟಮಾಗಿ ಚೆನ್ನಾಗಿ ಬಂದಿಲ್ಲ. ಮಂಗಳವಾರ ಬುಧವಾರ ಮಧ್ಯಮವಾಗಿ ಬಂದಿವೆ. ಜೊತೆಗೆ ಗುರುವಾರ ಶುಕ್ರವಾರ ಶನಿವಾರ ಈ ಕೊನೆಯ 3 ದಿನಗಳು ಅತ್ಯಂತ ಶುಭ ಫಲವನ್ನು ಕೊಡುವಂಥ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ, ಉದ್ಯಮಿಗಳಿಗೆ ಎಲ್ಲರಿಗೂ ಅನುಕೂಲವಾದ ವಾತಾವರಣ ಈ ಕೊನೆಯ 3 ದಿನಗಳಲ್ಲಿ ಖಂಡಿತ ಬರಲಿವೆ. ಹೀಗಾಗಿ ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಸಂಖ್ಯೆಗಳು 1, 4, 5, 6, 1, 4, 5, 6. ಆರೆಂಜ್, ಗ್ರೀನ್, ವೈಟ್, ಗ್ರೇ ಬಣ್ಣ ಬಳಸಿ 1, 4, 5, 6, 1, 4, 5, 6 ನಂಬರ್ಗಳನ್ನು ಈ ವಾರದಲ್ಲಿ ಬಳಸಿಕೊಳ್ಳಿ. ಜೊತೆಗೆ ಈ ಒಂದು ದೀಪಾವಳಿಯ ಕರದಲ್ಲಿ ಬರೆದಂತಹ ಶುಭ ಫಲವು ನಿಮಗೆಲ್ಲರಿಗೂ ಆರೋಗ್ಯ ಸಿದ್ಧಿಯನ್ನು ಕೊಡಲಿ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ. ಹಾಗೂ ಈ ವಾರ ನಿಮಗೆ ಶುಭದಾಯಕವಾಗಲಿ ಮಕರ ರಾಶಿಯವರಿಗೆ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ವಾರದ ಆರಂಭ ಭಾನುವಾರ ಸೋಮವಾರ ಶುಭ ಆರಂಭ ಎಂದು ಕಂಡುಬಂದಿದೆ. ಇಷ್ಟಾರ್ಥ ಸಿದ್ಧಿ, ಸುಖ ಶಾಂತಿ, ನೆಮ್ಮದಿ ಕೊಡುವಂಥ ದಿನ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು ಜರಲಿವೆ. ದೀರ್ಘಕಾಲದಿಂದ ಕಾಡುತ್ತಿದ್ದ ಹಲವಾರು ಸಮಸ್ಯೆಗಳು ಈ ದಿನ ನಿಮಗೆ ನಿವಾರಣೆ ಆಗ್ಬೋದು. ಭಾನುವಾರ ಸೋಮವಾರದಂದು ಕೆಲವೊಬ್ಬ ವ್ಯಕ್ತಿಗಳಿಗೆ ನಿಮ್ಮ ಮಿತ್ರರದ್ದು, ಬಂಧುಗಳದ್ದು ಅಥವಾ ಇನ್ನಿತರ ಸ್ನೇಹಿತರದ್ದು ಸಹಾಯಗಳು ಈಗ ಸಿಗಲಿವೆ. ದೀರ್ಘಕಾಲದಿಂದ ನಿಮಗೆ ಇದ್ದಂಥ ಯಾವುದೇ ಸಮಸ್ಯೆಗೆ ಪರಿಹಾರ ರೂಪದ ಒಂದು ಅವರ ಸೊಲ್ಯೂಷನನ್ನು ಈ ದಿನ ನಿಮಗೆ ಕೊಡಬಹುದಾಗಿದೆ. ಇನ್ನು ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸಹ ಈ ದಿನ ಮುನ್ನಡೆ ಇದೆ. ಭಾನುವಾರ ಸೋಮವಾರದಂದು ಕೆಲವರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಪ್ರಗತಿ ಸಿಗ್ಬೋದು. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಆಗುವುದು. ಉದ್ಯಮಿಗಳಿಗೆ ಉದ್ಯಮದಲ್ಲಿ ಲಾಭ ಉತ್ಪನ್ನಗಳು ಬರುವುದು. ಕೃಷಿಕರಿಗೆ ಅವರ ಕೃಷಿ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳ ಅಥವಾ ಬೆಲೆ ಹೆಚ್ಚಳಗಳಾಗಿ ನಿಮಗೆ ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು. ಬಾಕಿ ಇದ್ದ ದೊಡ್ಡ ಮೊತ್ತದ ಹಣ ಈ ಸೋಮವಾರ ಮಂಗಳವಾರಗಳು ನಿಮಗೆ ಭಾನುವಾರ ಸೋಮವಾರದಂದು ಕೈ ಸೇರ್ಬೋದು. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು 27-28 ಭಾನುವಾರ ಸೋಮವಾರ ನಿರೀಕ್ಷೆ ಮಾಡುವುದು ಕುಂಭರಾಶಿಯವರು. ಆ ಬಳಿಕ ಮಂಗಳವಾರ ಬುಧವಾರ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಈ ದಿನ ಕಲಾದ ವಾತಾವರಣ, ಕಿರಿಯರಲ್ಲಿ ಅಥವಾ ಹಿರಿಯರಲ್ಲಿ ಕಲಾ ಬರ್ಬೋದು. ಅಥವಾ ಕಿರಿಯರು ನಿಮ್ಮನ್ನು ಅವಮಾನ ನಿಂದೆ ಮಾಡುವಂಥದ್ದು ಅಥವಾ ಕಿರಿಯರ ಮೂಲಕ ನಿಮಗೇನಾದ್ರು ಈ ಹಿನ್ನಡೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಈಗಾಗಲೇ ಇದ್ದಂಥ BP, ಶುಗರು, ಅದು ಹಾರ್ಟ್ ಪ್ರಾಬ್ಲಮ್ ಇತ್ಯಾದಿಗಳು ಇದ್ದವರಿಗೆ ಈ ಕಾಲದಲ್ಲಿ ಸ್ವಲ್ಪ ಅದು ನಿಮಗೆ ತೊಂದರೆ ಕೊಡ್ಬೋದಾಗಿದೆ. ಆರೋಗ್ಯದ ರಕ್ಷಣೆ ಜೊತೆಗೆ ಮಾತಿನ ಒಂದು ಚಕಮಕಿಯ ಬಗ್ಗೆ ಎಚ್ಚರ. ಹಾಗಾಗಿ ಮಾತು ಮತ್ತು ನಿಮ್ಮ ಒಂದು ಹಣಕಾಸಿನ ಬಗ್ಗೆ, ಆರೋಗ್ಯದ ಬಗ್ಗೆ ಸಹ ಎಚ್ಚರ ಬೇಕಾಗುತ್ತೆ 29-30 ಅಂದರೆ ಈ ಮಂಗಳವಾರ ಬುಧವಾರದಲ್ಲಿ. ಇನ್ನು ಬರುವಂಥ ಕೊನೆಯ 3 ದಿನಗಳು 31-1-2 ಗುರುವಾರ ಶುಕ್ರವಾರ ಶನಿವಾರ ಈ ದಿನಗಳು ಸಹ ಸಾಮಾನ್ಯ ಎಂದು ಕಂಡುಬರುತ್ತೆ. ಈ ದಿನಗಳಲ್ಲಿ ಸಹ ನಿಮಗೆ ಹಣಕಾಸಿನ ಬಗ್ಗೆ ಜೊತೆಗೆ ವ್ಯಾಪಾರ ವ್ಯವಹಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಹಣಕಾಸಿನ ಅಷ್ಟರಷ್ಟು ಒಳಗೊಂಥದ್ದು, ವಿಪರೀತ ಖರ್ಚುಗಳು ಬರುವಂಥದ್ದು, ಅನಿರೀಕ್ಷಿತವಾಗಿ ಈ ಔಷಧಕ್ಕೋ ಆಸ್ಪತ್ರೆಗೋ ಅಥವಾ ಇನ್ನಿತರ ಯಂತ್ರ ವಾಹನ ರಿಪೇರಿ ಆಗುವಂಥ ಖರ್ಚುಗಳು ಬರ್ಬೋದು. ಅಥವಾ ಸರ್ಕಾರದಿಂದ ನಿಮಗೆ ಏನಾದರೂ ಸಾಲದ ನೋಟಿಸ್ ಆಗಲಿ, ಬ್ಯಾಂಕ್ಗಳಿಂದ ನೋಟಿಸ್ ಬರುವಂಥದ್ದು, ಋಣದ ಒಂದು ಬಾಧೆ ಕಾಡುವಂಥದ್ದು. ಈ ರೀತಿ ಅಷ್ಟೊಂದು ಅಹಿತಕರವಾದ ಒಂದು ವಾತಾವರಣ ನಿರ್ಮಾಣ ಆಗುವ ಸಾಧ್ಯತೆ ಇರುತ್ತೆ ಈ 3 ದಿನಗಳಲ್ಲಿ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆರಂಭದ 2 ದಿನಗಳಷ್ಟೇ ಉತ್ತಮ ಎಂದು ಕಂಡುಬಂದಿದೆ. ಭಾನುವಾರ ಸೋಮವಾರ ಉತ್ತಮ ದಿನಗಳು, ಮಂಗಳವಾರ ಬುಧವಾರ ಮಧ್ಯಮ ದಿನಗಳು, ಜೊತೆಗೆ ಗುರುವಾರ ಶುಕ್ರವಾರ ಶನಿವಾರ ಸ್ವಲ್ಪ ಸಂಕಷ್ಟ ದಿನಗಳನ್ನು ಕಂಡುಬರುತ್ತವೆ. ಹಾಗಾಗಿ ಎಲ್ಲ ವಿಚಾರ ಸ್ವಲ್ಪ ನೀವು ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ನಿಮಗೆ ಗೊತ್ತಿರುವಂಥ ಯಾವುದೇ ರೀತಿಯ ದೈವಿ ಪ್ರಾರ್ಥನೆಯೋ ಅಥವಾ ಇನ್ನಿತರ ದೈವಿ ಚಿಂತನೆಯನ್ನು ಮಾಡಿಕೊಳ್ಳಿ. ದೀಪಾವಳಿ ಹಬ್ಬದ ಪರ್ವಕಾಲದಲ್ಲಿ ಸಾಗಿ ನಿಮ್ಮ ಇಷ್ಟ ದೇವತೆಯನ್ನು, ಕುಲದೇವತೆಯನ್ನು ಅಥವಾ ಮಹಾಲಕ್ಷ್ಮಿ ತಾಯಿಯನ್ನು ಬೇಡಿಕೊಂಡು ಈ ಒಂದು ನಿಮ್ಮ ತೊಂದರೆಗಳು ಅಥವಾ ಬರುವಂತಹ ಸಂಕಷ್ಟಗಳ ನಿವಾರಣೆಗೆ ಪ್ರಾರ್ಥನೆ ಮಾಡಬೇಕಾಗತ್ತೆ ಈ ವಾರದಲ್ಲಿ ನಿಮಗೆ. ಹಾಗಾಗಿ ಭಾನುವಾರ ಸೋಮವಾರ ಉತ್ತಮ ದಿನಗಳನ್ನು ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳಿ. ಬಳಸುವಂಥ ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 5 ಮತ್ತು 9, 5 and 9, ಗ್ರೀನ್, ರೆಡ್ ಆ್ಯಂಡ್ 5, 9 ಸಂಖ್ಯೆಯನ್ನು ಬಳಸ್ಕೊಳ್ಬೋದು. ಈ ವಾರದಲ್ಲಿ ಈಗ ನಿಮಗೆ ವಿಶೇಷವಾಗಿ ಅಲ್ಲಿ ರವಿ ಆಗಲಿ ಅಥವಾ ಇನ್ನಿತರ ಕೆಲವು ಗ್ರಹಗಳ ನಿಮಗೆ ಪೂರಕವಾಗಿಲ್ಲ. ಅಲ್ಲಿ ಮಂಗಳ ಮತ್ತು ಬುಧರ ಅನುಗ್ರಹ ಅಷ್ಟೇ ಇರುತ್ತೆ. ಹಾಗಾಗಿ ಕೆಲವೊಮ್ಮೆ ನಿಮಗೆ ಅನಿರೀಕ್ಷಿತವಾಗಿ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಮನೆ ಕೊಳ್ಳೋದು, ಮನೆ ಕಟ್ಟುವಂಥದ್ದು ವ್ಯವಹಾರಗಳಿಗೆ ಈ ವಾರದಲ್ಲಿ ಸ್ವಲ್ಪ ಅನಿರೀಕ್ಷಿತವಾಗಿ ಮಂಗಳನಿಂದ ನಿಮಗೆ ಚಾಲನೆ ಸಿಗ್ಬೋದು ಅಥವಾ ಬುಧನಿಂದ ನಿಮಗೆ ವ್ಯಾಪಾರ ವ್ಯವಹಾರಕ್ಕೆ ಸ್ವಲ್ಪ ಉತ್ತಮ ಫಲ ಸಿಗ್ಬೋದು. ಅದರ ಹೊರತಾಗಿ ವೈಯಕ್ತಿಕವಾಗಿ ಅಷ್ಟೇನು ಉತ್ತಮವಾದ ವಾರ ಆಗಿರೋದಿಲ್ಲ. ಎಲ್ಲ ವಿಚಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾದಂಥ ವಿಚಾರ. ಎಲ್ಲ ಕುಂಭರಾಶಿಯವರಿಗೆ ದೀಪಾವಳಿ ಪರ್ವಕಾಲ ಶುಭದಾಯಕವಾಗಲಿ. ಈ ವಾರ ನಿಮಗೆ ಶುಭದಾಯಕವಾಗಲಿ. ಮುಂದೆ ಮೀನರಾಶಿಗೆ ಈ ವಾರದ ವಿಚಾರ ಗಮನಿಸಿದಾಗ ಆರಂಭ ನಿಮಗೆ ಉತ್ತಮ ಆರಂಭ ಎಂದು ಕಂಡು ಬಂದಿದೆ. ಅಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುವಂಥದ್ದು. ಭಾನುವಾರ ಸೋಮವಾರ
ನಿಮ್ಮ ಒಂದು ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ಪ್ರಗತಿ ಆಗುವಂಥದ್ದು, ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು. ಇನ್ನು ಕೆಲವರಿಗೆ ದೂರ ಪ್ರಯಾಣ ಅಥವಾ ಯಾವುದೇ ರೀತಿಯ ಒಂದು ಪ್ರವಾಸಗಳಿಗೆ ಹೋಗುವಂಥ ಸಿದ್ಧತೆ ಮಾಡುವಂಥ ಅವಕಾಶಗಳು, ವಿದೇಶದಲ್ಲಿರುವಂಥವರಿಗೆ ಸ್ವದೇಶಕ್ಕೆ ಬರುವಂಥ ಅವಕಾಶ ಅಥವಾ ಸ್ವದೇಶದಲ್ಲಿರುವಂಥ ವಿದೇಶಕ್ಕೆ ಯಾತ್ರೆ ಹೋಗುವಂಥ ಕೆಲವು ಅವಕಾಶ. ಈ ರೀತಿ ದೀರ್ಘಕಾಲದ ಪ್ರಯಾಣಗಳು ನಿಮಗೆ ಪ್ಲ್ಯಾನ್ ಮಾಡುವಂಥ ಅವಕಾಶಗಳು ಸಿಗಲಿವೆ. ಇನ್ನು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಇದೆ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ನೆಮ್ಮದಿ ಸಿಗಲಿದೆ. ಇನ್ನು ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಹೊಸ ಅವಕಾಶಗಳು ಬರ್ಬೋದು, ಹೊಸ ಜಾಬ್ನ ಒಂದು ಅವಕಾಶಗಳು ಬರ್ಬೋದಾಗಿದೆ. ಇನ್ನು ಕೃಷಿ ಉದ್ಯಮ ಮಾಡೋರಿಗೆ ಅಥವಾ ಕೃಷಿ ಚಟುವಟಿಕೆ ಮಾಡಿಸೋ ಕೃಷಿ ಉತ್ಪನ್ನಗಳಲ್ಲಿ ಬೇಡಿಕೆ ಹೆಚ್ಚಳಾಗಿ ನಿಮಗೆ ಬೆಲೆ ಚೆನ್ನಾಗಿ ಬರುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಅಥವಾ ವ್ಯಾಪಾರಿ, ಉದ್ಯಮ ಅಥವಾ ಇಂಡಸ್ಟ್ರಿ ನಡೆಸೋರು ಎಲ್ಲರಿಗೂ ಉತ್ತಮವಾದ ಚಾನ್ಸ್ ಅಂತ ಹೇಳ್ತಾರೆ. ಅಂಥ ಒಂದು ಅದೃಷ್ಟ 27, 28 ಅಂದರೆ ಭಾನುವಾರ ಸೋಮವಾರ ನಮಗೆ ಕಂಡು ಬರುತ್ತೆ. ಆ ಬಳಿಕ ಬರುವಂಥ ಮಂಗಳವಾರ ಬುಧವಾರ ಸಿನಿಮಾ ಪಾಲಿಗೆ ಉತ್ತಮ ದಿನ. 29, 30ರಲ್ಲಿ ಸಹ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ. ವಿದ್ಯಾರ್ಥಿಗಳಿಗೂ ಶುಭ ಫಲ ಇದೆ. ಗೃಹಿಣಿಯರಿಗೂ ಸಹ ನೆಮ್ಮದಿಯ ದಿನ. ವಸ್ತ್ರ ಆಭರಣ ಕೊಳ್ಳುವಂಥ ಯೋಗ ಅಥವಾ ಯಾವುದೇ ರೀತಿಯ ನಿಮಗೆ ಇಷ್ಟವಾದ ವಸ್ತುಗಳನ್ನು, ಯಂತ್ರ, ವಾಹನ, ಉಪಕರಣಗಳು ಕೊಳ್ಳುವಂಥ ಅವಕಾಶ. ಕೆಲವರಿಗೆ ಅವರ ಒಂದು ವಾಸಸ್ಥಳವನ್ನು ಬದಲಿಸಿ ಉತ್ತಮವಾದ ವಾಸಸ್ಥಳಕ್ಕೆ ಆಯ್ಕೆಗೆ ಹೋಗುವಂಥ ಅವಕಾಶ. ಈ ರೀತಿ ಹಲವಾರು ದೀರ್ಘಕಾಲದ ಬೆಂಡಿಗಿಂತ ಬದಲಾವಣೆಗಳಿಗೆ ನಿಮಗೆ ಸಿಗಲಿವೆ. ಉದ್ಯೋಗದವರಿಗೆ ಉದ್ಯೋಗ ಸಿಗ್ಬೋದು. ಈಗಾಗಲೇ ಉದ್ಯೋಗದವರಿಗೆ ಸ್ವಲ್ಪ ಬಡ್ತಿ ಸಿಗ್ಬೋದು, ಪ್ರಮೋಷನ್ ಸಿಗುವಂಥದ್ದು, ಅಥವಾ ಅಪೇಕ್ಷೆ ಪಟ್ಟಂಥ ಇನ್ಕ್ರಿಮೆಂಟು, ಬೋನಸ್ಸು, ಇನ್ಸೆಂಟಿವ್ ಅಥವಾ ಉತ್ತಮವಾದ ರಿವ್ಯೂಗಳು ನಿಮಗೆ ಸಿಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ಎಲ್ಲ ವರ್ಗದ ಮೀನರಾಶಿಯವರು 29, 30ರಲ್ಲಿ ನಿರೀಕ್ಷೆ ಮಾಡ್ಬೋದು. ಕೊನೆಯ 3 ದಿನಗಳು ಅಷ್ಟು ಉತ್ತಮ ಇಲ್ಲ. 31, 1, 2 ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ನಿಮಗೆ ಅಷ್ಟೊಂದು ಉತ್ತಮ ಆಗಿಲ್ಲ. 3 ದಿನಗಳಲ್ಲಿ ಎಚ್ಚರಿಕೆ ಹೆಜ್ಜೆಬೇಕು. ಆರೋಗ್ಯದಲ್ಲಿ ಕೆಲವರಿಗೆ ಏರುಪೇರು ಬರ್ಬೋದು. ಈಗಾಗಲೇ ಇದ್ದಂಥ BP, ಶುಗರು ಅಥವಾ ಅಸ್ತಮ, ಅಲರ್ಜಿ ಮುಂತಾದವುಗಳ ಸಮಸ್ಯೆ ಸ್ವಲ್ಪ ಗಂಭೀರವಾಗಿ ಕಾಡ್ಬೋದು. ಅಥವಾ ನಿಮಗೆ ಈ ಹವಾಮಾನ ವೈಪರೀತ್ಯದಿಂದ, ನೀರಿನಿಂದ, ಗಾಳಿಯಿಂದ ಅಥವಾ ಆಹಾರದಿಂದ ಏನಾದರೂ ಸಣ್ಣ ಪುಟ್ಟ ದೋಷಗಳು, ಅನಾರೋಗ್ಯಗಳು ಕಾಡ್ಬೋದಾಗಿದೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆ ಹೆಜ್ಜೆಬೇಕು. ಇನ್ನು ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಏನಾದರೂ ಅವರಿಗೆ ಒಂದು ಚಟುವಟಿಕೆಯಲ್ಲಿ ಹಿನ್ನಡೆ ಬರ್ಬೋದು. ಅಥವಾ ನಿಮ್ಮ ವೃತ್ತಿ ಜಾಗದಲ್ಲಿ, ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲೆ ಅಂದರೆ ಬ್ಯಾಡ್ ರಿಮಾರ್ಕ್ ಅಥವಾ ನಿಮ್ಮ ಮೇಲೆ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಮನೆಯಲ್ಲಿ ಸಹ ಕಲಹದ ವಾತಾವರಣ ಬರ್ಬೋದು. ವಿಶೇಷವಾಗಿ ಕಿರಿಯರ ಜೊತೆಗೆ ಕಲಹ ಬರ್ಬೋದು, ಅಥವಾ ಕಿರಿಯರು ನಿಮ್ಮ ಅಭಿಪ್ರಾಯವನ್ನು ಈಗ ಧಿಕ್ಕರಿಸುವಂಥದ್ದು ಅಥವಾ ನಿಮ್ಮ ವಿರುದ್ಧವಾಗಿ ಮಾತಾಡುವಂಥದ್ದು ಮುಂತಾದ ಕಹಿ ಘಟನೆಗಳು 31, 1, 2ರಲ್ಲಿ ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ನಡೆಯುವ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಬೇಕು. ಮಾತು, ನಡವಳಿಕೆ, ಆರೋಗ್ಯ, ಹಣಕಾಸು ಅಂದರೆ ತನುಮನ ಧನದ ಎಚ್ಚರಿಕೆ ಹೆಜ್ಜೆ ಮೀನರಾಶಿಯವರಿಗೆ ವಾರದ ಕೊನೆಯ 3 ದಿನಗಳು ಬೇಕಾಗುತ್ತೆ. ಹಾಗೆ ಗಮನಿಸಿಕೊಳ್ಳಿ. ಆರಂಭದ 4 ದಿನಗಳು ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ 27, 28, 29, 30 ಆ 4 ದಿನಗಳು ನಿಮಗೆ ಅತ್ಯಂತ ಶುಭ ದಿನ. 4 ದಿನಗಳ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣಗಳು ಮೀನರಾಶಿಯವರು ಈ ವಾರದಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆಗಳು 2 ಮತ್ತು 6, 2 and 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಈ ವಾರ ನಿಮಗೆ ಶುಭದಾಯಕವಾಗಲಿ. ಇಲ್ಲಿವರೆಗೆ 12 ರಾಶಿಗಳ ಈ ವಾರದ ಭವಿಷ್ಯದ ವಿಶ್ಲೇಷಣೆ ಮಾಡಿದ್ದೇನೆ. ದೀಪಾವಳಿ ಪರ್ವಕಾಲದಲ್ಲಿ ಬರುವಂಥ ಈ ವಾರವು ತಮಗೆಲ್ಲರಿಗೂ ಜ್ಞಾನ ಜ್ಯೋತಿಯನ್ನು ಬೆಳಗಿಸಲಿ. ತಮ್ಮ ಒಂದು ಆಯುರ್ವೇದ ಶಕೀರ್ತಿ ಜಯಲಾಭಗಳ ಅಭಿವೃದ್ಧಿಯಾಗಲಿ. ತಾಯಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಎಂದು ತ್ರಿಶಕ್ತಿಯರ ಅನುಗ್ರಹದಿಂದ, ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬಂಥ ತ್ರಿಶಕ್ತಿಗಳ ಒಂದು ಕೃಪೆಯಿಂದ ತಮಗೆಲ್ಲರಿಗೂ ಈ ದೀಪಾವಳಿ ಸಂವತ್ಸರದ ವರ್ಷ ಪೂರ್ತಿ ಇನ್ನೊಂದು ದೀಪಾವಳಿವರೆಗೂ ಆಯುರ್ವೇದ ಶಕೀರ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಈ ವಾಹಿನಿಯ ತಾವೆಲ್ಲ ನಿರಂತರವಾಗಿ ಒಂದು ಶ್ರದ್ಧೆಯಿಂದ, ಭಕ್ತಿಯಿಂದ ವೀಕ್ಷಿಸಿದರೆ ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಅನಂತ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು. असतोमा सद्गमय, तमसोमा ज्योतिर्गमय, मृत्योर्मा अमृतंगमय. ओम शांति शांति शांति.